ದೇವ್ರು ಹೇಗೆಲ್ಲ ನಿನ್ನನ್ನು ದಂಡಿಸ್ತಾರೆ, ಶಾಪ ಹೆಂಗೆಲ್ಲ ಬರುತ್ತೆ ಅಂತ ಈ ರೀತಿ ಮಾತಾಡಿದ್ರೆ ಜನ ಏನು ತಿಳ್ಕೊಳ್ತಾರೆ ಅಂದರೆ ತುಂಬ ರೈಚಸ್ಸು, ನೋಡಿ ಇವರು ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ಹೇಳಿ ತುಂಬ ಜನ ಇದನ್ನು ಮಾತಾಡೋದಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಯಾವುದನ್ನು ಮಾತಾಡೋದು ಗೊತ್ತಾ? ದೇವರ ಪನಿಷ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಜನ ಯಾಕೆ ತೀರ್ಮಾನ ತಗೊಳ್ತಾರೆ ಅಂದರೆ, ಅದನ್ನು ಮಾತಾಡೋರೆಲ್ಲ ಒಳ್ಳೆಯವರು, ದೇವ್ರು ಕ್ಷಮಿಸ್ತಾರೆ ಅಂತ ಮಾತಾಡಿದ್ರೆ ಕೆಟ್ಟವರು. ಎಲ್ಲ ಧರ್ಮಗಳು ನೀನು ಹೆಂಗಿರಬೇಕು, ಹೆಂಗೆ ಪರಿಶುದ್ಧವಾಗಿರಬೇಕು, ಏನು ಮಾಡಬೇಕು, ಹೆಂಗಿರಬೇಕು ಅಂತ ಹೇಳ್ಕೊಡುತ್ತೆ. ಆದರೆ ಕ್ರಿಶ್ಚಿಯಾನಿಟಿ ಮಾತ್ರನೇ ನೀನು ಮಾಡಿದ ಎಲ್ಲ ಪಾಪಗಳಿಗೆ ನಿನಗಾಗಿ ನಾನು ರಕ್ತ ಸುರಿಸಿ ನಾನು ನಿನ್ನನ್ನು ಕ್ಷಮಿಸಿದ್ದೀನಿ, ಕಮ್ ಆನ್ ಮೈ ಸನ್, ಕಮ್ ಮೈ ಸನ್. ನಿಮ್ಮ ಲೈಫಲ್ಲಿ 1000 ಜನ ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅಂತ ಇಂಪಾರ್ಟೆಂಟ್ ಅಲ್ಲ, ನೀವು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್. ದೇವರು ನಿನ್ನ ಲೈಫನ್ನು ಆಶ್ರಯಿಸ್ಬೇಕು ಅಂದರೆ ನೀನು ಏನು ಮಾಡ್ತೀಯಾ ಅನ್ನೋದಲ್ಲ ಮುಖ್ಯ, ನೀನು ಯಾವುದು ನಂಬ್ತೀಯ ಅನ್ನೋದೇ ಮುಖ್ಯ. ಪ್ರಾಣ ಕೊಟ್ಟಿದ್ದು ನನ್ನನ್ನು ನಿಮ್ಮನ್ನು ಪರಿಶುದ್ಧಪಡಿಸೋದಕ್ಕೆ, ಇದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ನಾನು ಪರಿಶುದ್ಧ ಆಗೋದು ಹೆಂಗೆ? ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2 ಅದೆಲ್ಲ ಕಸಕಾಕು. ನೀನು ಇಡೋ ಪಾಯಿಂಟಲ್ಲಿ ಯಾರೂ ಪರಿಶುದ್ಧ ಆಗೋದಿಲ್ಲ. ಪರಿಶುದ್ಧ ಆಗಬೇಕು ಅಂತ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ರಕ್ತ ಸುರಿಸಿದ್ರಲ್ಲ, ಅಲ್ಲೇ ನಾನು ನೀವು ಪರಿಶುದ್ಧ ಆಗಿಬಿಟ್ವಿ. ಓ ಮೈ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಿರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಸೊ ಇವತ್ತು ಗ್ರೇಸ್ ಬಗ್ಗೆ, ದೇವ್ರ ಕೃಪೆ ಬಗ್ಗೆ ಅಧಿಕವಾಗಿ ಹೆಚ್ಚಾಗಿ ನಾವು ಮಾತನಾಡಬೇಕು. ಯಾಕಂದರೆ ಎಲ್ಲಿ ಗ್ರೇಸ್ ಮಾತಾಡ್ತೀವೋ ಅಲ್ಲಿ ಜನರಿಗೆ ಬಿಡುಗಡೆ ಆಗುತ್ತೆ. ಪಾಪಗಳನ್ನು ಕುರಿತು ಮಾತನಾಡೋದು ಇಟ್ಸ್ ಎ ನಾಯ್ಸ್. ಪಾಪಗಳನ್ನು ದೇವ್ರು ಕ್ಷಮಿಸಿದ್ರು ಅನ್ನೋದು ಇಟ್ಸ್ ಎ ವಾಯ್ಸ್. ನಾನು ಯಾವಾಗಲೂ ಅಧಿಕವಾಗಿ ಗ್ರೇಸ್ ಬಗ್ಗೆ ತುಂಬ ಮಾತಾಡ್ತೀನಿ. ಐ ಸ್ಪೀಕ್ ಮೋರ್ ಅಬೌಟ್ ಗ್ರೇಸ್ ಬಿಕಾಸ್ ಈ ಗ್ರೇಸ್ ಮೆಸೇಜೇ ನನ್ನನ್ನು ಈ ಲೋಕಕ್ಕೆ ಪರಿಚಯ ಮಾಡಿದ್ದು. ದಿಸ್ ಗ್ರೇಸ್ ಮೆಸೇಜ್ನೇ ನನ್ನನ್ನು ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಯಾವಾಗಲೂ ಇವಾಗೂ ಇನ್ನು ಬರುವಂಥ ದಿನಗಳಲ್ಲೂ ಇನ್ನೂ ಹೆಚ್ಚಾಗಿ ದೇವ್ರ ಕೃಪೆನೇ ಮಾತಾಡಬೇಕು ಅನ್ನೋದು ನನ್ನ ಇಷ್ಟ. ಯಾಕಂದರೆ ಇವತ್ತು ಅನೇಕರ ಲೈಫಲ್ಲಿ, ಅನೇಕರ ಜೀವಿತಗಳಲ್ಲಿ ಪಾಸ್ಟರ್ ಫಿಲಿಪ್ ಬಾಬು ಅಂದರೆ ಹೆಂಗೆ ಗೊತ್ತಾಯಿತು ಅಂದರೆ ಥ್ರೂ ದ ಮೆಸೇಜ್ ಆಫ್ ಗ್ರೇಸ್. ಆಮೆನ್. ಸೊ ಈ ಸಂದೇಶನ ಮಾತನಾಡೋದಕ್ಕೆ ಅನೇಕರು ಭಯಪಡ್ತಾರೆ. ನೋಡಿ, ಜಾಸ್ತಿ ಯಾರು ಗ್ರೇಸ್ ಮಾತಾಡೋದಿಲ್ಲ, ಕೃಪೆ ಮಾತಾಡೋದಿಲ್ಲ. ಯಾಕೆ ಗೊತ್ತಾ? ಗ್ರೇಸ್ ಮಾತಾಡಿದ್ರೆ ಏನಂತಾರೆ ಅಂದರೆ, ಗ್ರೇಸ್ ಅಂದರೆ ಏನು ಗೊತ್ತಾ? ದೇವರೆಲ್ಲ ಪಾಪಗಳನ್ನ ಕ್ಷಮಿಸ್ಬಿಟ್ರು ಅನ್ನೋದೇ. ಇದನ್ನು ಮಾತಾಡಿದ್ರೆ ಜನ ಏನಂತಾರೆ ಗೊತ್ತಾ? ಓಹೋ, ಇವರು ಏನೋ ಮಾಡ್ತಾ ಇರ್ಬೋದನ್ನ, ಅದಕ್ಕೆ ದೇವ್ರು ಕ್ಷಮಿಸ್ತಾರೆ ಅಂತ ಹೇಳ್ತಾರೆ ಅಂತ ಒಂದು. ಎರಡನೇದು, ಪಾಪ ಮಾಡೋರು ನಾವು ಇದನ್ನು ಮಾತಾಡಿದ್ರೆ ಎಲ್ಲಿ ತಪ್ಪು ನಮ್ಮ ಮೇಲೆ ಬಂದ್ಬಿಡ್ತೈತೋ ಅನ್ನೋದಕ್ಕಾಗಿ ಮಾತಾಡಲ್ಲ. ಇನ್ನು ಕೆಲವರು ಪರಿಶುದ್ಧವಾಗಿ ನಾವಿದ್ದೀವಿ, ದೇವ್ರು ಕ್ಷಮಿಸ್ತಾರೆ ಅಂತ ಯಾಕೆ ಮಾತಾಡಬೇಕು ಅಂತ ಕೆಲವರು ಮಾತಾಡಲ್ಲ. ಅಂದರೆ ದೇವ್ರು ಪನಿಷ್ ಮಾಡ್ತಾರೆ, ದೇವ್ರ ಹತ್ರ ಹುಷಾರಾಗಿರು, ಎಚ್ಚರಿಕೆಯಾಗಿರು, ದೇವ್ರು ಹೇಗೆಲ್ಲ ನಿನ್ನನ್ನು ದಂಡಿಸ್ತಾರೆ, ಶಾಪ ಹೆಂಗೆಲ್ಲ ಬರುತ್ತೆ ಅಂತ ಈ ರೀತಿ ಮಾತಾಡಿದ್ರೆ ಜನ ಏನು ತಿಳ್ಕೊಳ್ತಾರೆ ಅಂದರೆ ತುಂಬ ರೈಚಸ್ಸು, ನೋಡಿ ಇವರು ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ಹೇಳಿ ತುಂಬ ಜನ ಇದನ್ನು ಮಾತಾಡೋದಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಯಾವುದನ್ನು ಮಾತಾಡೋದು ಗೊತ್ತಾ? ದೇವರ ಪನಿಷ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಜನ ಯಾಕೆ ತೀರ್ಮಾನ ತಗೊಳ್ತಾರೆ ಅಂದರೆ, ಅದನ್ನು ಮಾತಾಡೋರೆಲ್ಲ ಒಳ್ಳೆಯವರು, ದೇವ್ರು ಕ್ಷಮಿಸ್ತಾರೆ ಅಂತ ಮಾತಾಡಿದ್ರೆ ಕೆಟ್ಟವರು. ಸತ್ಯವೇದ ಹೇಳುತ್ತೆ, ಅಪೊಸ್ತಲರಿಗೆ ಬರೆದ ಪುಸ್ತಕ 13:42, 46, ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 13:46. ಆಗ ಪೌಲನು ಬಾರ್ನಬನು ಧೈರ್ಯದಿಂದ ಮಾತನಾಡಿ ಹೆಂಗೆ ಮಾತಾಡಿದ್ರಂತೆ? ಧೈರ್ಯದಿಂದ ಮಾತಾಡಿದ್ರಂತೆ. ಸೊ ಈ ಸಂದೇಶನ ಮಾತಾಡೋದಕ್ಕೆ ಧೈರ್ಯ ಬೇಕು. ಯಾವ್ದು ಮಾತಾಡೋದಕ್ಕೆ? ದೇವ್ರು ಹೊಡಿತಾರೆ ಅಂತ ಮಾತಾಡೋದಕ್ಕೆ ಧೈರ್ಯ ಬೇಕಾಗಿಲ್ಲ, ದೇವ್ರು ಕ್ಷಮಿಸ್ತಾರೆ ಅಂತ ಮಾತಾಡೋದಕ್ಕೆ ಧೈರ್ಯ ಬೇಕು. ಆ್ಯಕ್ಟ್ಸ್ 4:31, 4:31, ಅಪೊಸ್ತಲರಿಗೆ ಬರೆದ ಪುಸ್ತಕ 4:31. ಅವರು ಕೂಡಿದ ಸ್ಥಳವು ನಡುಗಿತು, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರಂತೆ. ಸೊ ಪೌಲನ್ ಧೈರ್ಯವಾಗಿ ಮಾತಾಡ್ದ, ಅಪೊಸ್ತಲರು ಧೈರ್ಯವಾಗಿ ಮಾತಾಡಿದ್ರು. ಸೊ ಇದನ್ನು ಮಾತಾಡೋದಕ್ಕೆ ಏನು ಧೈರ್ಯ ಬೇಕು? ಹುಷಾರಾಗಿರಿ, ಎಚ್ಚರಿಕೆಯಾಗಿರಿ, ನಾಳೆ ಏನು ನಡೆಯುತ್ತೋ ಗೊತ್ತಿಲ್ಲ, ಅಪಾಯ ಬಂದರೆ ಬರ್ಬೋದು, ಇದು ಮಾತಾಡೋದಕ್ಕೆ ಧೈರ್ಯ ಬರಬೇಕಾ? ಇದಕ್ಕೆ ಧೈರ್ಯ ಬೇಕಾಗಿಲ್ಲ.
ಅಪ್ಪ ನೀನು ಏನೇ ಮಾಡಿದ್ರು ದೇವ್ರು ನಿನ್ನನ್ನು ಪ್ರೀತಿಸ್ತಾರೆ, ದೇವ್ರು ನಿನ್ನನ್ನು ಕ್ಷಮಿಸಿದ್ದಾರೆ ಅಂತ ಹೇಳೋದಕ್ಕೆ ಧೈರ್ಯ ಬೇಕು. ಇಂಥ ಪ್ರಸಂಗಗಳನ್ನು ಮಾತಾಡಿದಾಗಲೇ ಯೇಸು ಸ್ವಾಮಿನ ಹೊಡಿಬೇಕು ಅಂತ ಕಲ್ತಗೊಂಡ್ರು, ಪೌಲನ ಹೊಡಿಬೇಕು ಅಂತ ಕಲ್ತಗೊಂಡ್ರು. ಸೊ ಎಲ್ಲೆಲ್ಲ ಗ್ರೇಸ್ ಮಾತಾಡ್ತಾರೋ ಅಲ್ಲೆಲ್ಲ ಅಪೋಸಿಷನ್ ಇದ್ದೇ ಇರುತ್ತೆ. ಅಯ್ಯೋ ನನಗೆ ಏಟು ಬಿದ್ದುಬಿಡ್ತೈತೆ, ನನ್ನ ಹೆಸರು ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಇದನ್ನು ಮಾತಾಡದೆ ನಾವು ಬಿಡಬಾರ್ದು. ಯಾಕೆ ಗೊತ್ತಾ, ಈ ಗ್ರೇಸ್ ಅನ್ನೋ ಸಬ್ಜೆಕ್ಟಲ್ಲೇ ನಮ್ಮ ಲೈಫಲ್ಲಿ ಬಿಡುಗಡೆ ಉಂಟು. ಇವಾಗ ನಾನು ಒಂದು ಕಾರ್ ತೊಗೊಂಬಂದಿದ್ದೀನಿ, ಹುಷಾರಿಗೆ ಓಡಿಸ್ಬೇಕು, ಎಲ್ಲಾದರೂ ಏಟು ಬಿದ್ದುಬಿಟ್ರೆ ಡ್ಯಾಮೇಜ್ ಆಗಿಬಿಡ್ತೈತೆ ಅಂತ ಹೇಳ್ಬೋದು. ಈಗ ನಾನು ಒಂದು JCB ತೊಗೊಂಬಂದಿದ್ದೀನಿ, ಹುಷಾರಿಗೆ ಎಲ್ಲಿ ಏಟು ಬೀಳಬಾರ್ದು ಅನ್ನೋ ಥರ ಇಲ್ಲ. JCB ಇರೋದೇ ಏನು ಗೊತ್ತಾ, ಗುದ್ಕೊಂಡು ಹೋಗೋದಕ್ಕೆ. ಸೊ ಗ್ರೇಸ್ ಮೆಸೇಜ್ ಇರೋದೇ ಎಲ್ಲರನ್ನೂ ಡ್ಯಾಮೇಜ್ ಮಾಡೋಕ್ಕೆ. ಸೊ ಅನೇಕ ಚರ್ಚ್ಗಳನ್ನ ಡ್ಯಾಮೇಜ್ ಮಾಡ್ತೈತೆ, ಅನೇಕ ಪಾಸ್ಟರ್ಸ್ಗಳನ್ನ ಡ್ಯಾಮೇಜ್ ಮಾಡ್ತೈತೆ, ಪಾಸ್ಟರ್ಸ್ ಫೆಲೋಶಿಪ್ನ ಡ್ಯಾಮೇಜ್ ಮಾಡ್ತೈತೆ. ಸೊ ನಾನು ತೊಗೊಂಬಂದಿರೋದು ಇವತ್ತು ಕಾರಲ್ಲ, ನಾನು ತೊಗೊಂಬಂದಿರೋದು JCB, ಗ್ರೇಸ್ ಅನ್ನೋ JCBನ ತೊಗೊಂಬಂದಿದ್ದೀನಿ. ಸೊ ಎಲ್ಲವನ್ನು ಡಿಸ್ಟ್ರಾಯ್ ಮಾಡಿ ಹೊಸದಾಗಿ ದೇವರು ಏನು ಹೇಳ್ತಾರೆ, ದೇವ್ರ ರಾಜ್ಯ ಏನು, ದೇವ್ರಂದ್ರೆ ಏನು ಅನ್ನೋದನ್ನು ಎಲ್ಲನ ಡಿಲೀಟ್ ಮಾಡಿ ಹೊಸದಾಗಿ ನಾವು ಕಲಿಯೋಣ ಮತ್ತು ಬೆಳೆಯೋಣ. ರೈಟ್, ಈಗ ಒಂದು ಪ್ರಶ್ನೆಯೊಂದಿಗೆ ನಾನು ಪ್ರಾರಂಭಿಸ್ತೇನೆ. ಫರ್ಗಿವ್ನೆಸ್ ಮಾತಾಡೋದು ಇಂಪಾರ್ಟೆಂಟಾ ಕ್ರಿಶ್ಚಿಯಾನಿಟಿಯಲ್ಲಿ, ಹೋಲಿನೆಸ್ ಮಾತಾಡೋದು ಇಂಪಾರ್ಟೆಂಟಾ? ಹೋಲಿನೆಸ್ ಇಂಪಾರ್ಟೆಂಟ್ ಕೆಲವರು ಹೇಳ್ತಾರೆ. ಹೋಲಿನೆಸ್ ಏನಕ್ಕೆ ಇಂಪಾರ್ಟೆಂಟು? ಪರಿಶುದ್ಧತೆ ಮಾತಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಪಾಸ್ಟರ್ ಯಾವಾಗಲೂ ಹೋಲಿ ಬಗ್ಗೆ ಮಾತಾಡಿ ಹೋಲಿನೆಸ್ ಇಂಪಾರ್ಟೆಂಟ್ ಅಂತಿರಲ್ಲ, ಸರಿ ಯಾಕೆ ಹೋಲಿನೆಸ್ ಮಾತಾಡಬೇಕು? ನೋಡಿ, ಫಸ್ಟು ಫರ್ಗಿವ್ನೆಸ್ ಬಂದಮೇಲೆ ಹೋಲಿನೆಸ್ ಬರೋದು. ಸರಿ, ಓಕೆ, ಈಗ ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ. ದೇವ್ರು ನಿಮ್ಮನ್ನು ಫಸ್ಟು ಹೋಲಿಯಾಗಿರೋ ಅಂತ ಕರೆದ್ರ, ಇಲ್ಲ ನಾನು ನಿನಗೆ ಕ್ಷಮಿಸ್ತೀನಿ ಅಂತ ಹೇಳಿದ್ರ? ಇವಾಗ ನಾನು ಹೋಲಿಯಾಗಿರಬೇಕು ಅಂತ ನೀವು ತೀರ್ಮಾನ ಮಾಡಿದ್ದು ಫಸ್ಟು ಕ್ಷಮಾಪಣೆ ಬಂದ ಮೇಲೆ, ಅಥವಾ ಹೋಲಿಯಾಗಿ ಇದ್ದಿದ್ಮೇಲೆ ದೇವ್ರಿಗೆ ಕ್ಷಮಿಸಿದ್ರ? ಸೊ ಕ್ಷಮಾಪಣೆ ಮಾತಾಡ್ತಾ ಹೋಲಿನೆಸ್ ತಾನಾಗಿ ಬಂದ್ಬಿಡ್ತೈತೆ. ಸೊ ಹೋಲಿನೆಸ್ ಮಾತಾಡಬೇಕಾದಂಥ ಅವಶ್ಯಕತೆ ಇಲ್ಲ. ವೆನ್ ವಿ ಸ್ಪೀಕ್ ಅಬೌಟ್ ಫರ್ಗಿವ್ನೆಸ್, ಹೋಲಿನೆಸ್ ವಿಲ್ ಕಮ್ ಆಟೋಮೆಟಿಕ್ಲಿ. ನೋಡಿ, ಆಲ್ ರಿಲಿಜನ್ ಸ್ಪೀಕ್ಸ್ ಹೋಲಿನೆಸ್. ಎಲ್ಲ ಧರ್ಮಗಳಲ್ಲೂ ಪರಿಶುದ್ಧತೆ ಅನ್ನೋದು ಇದೆ. ಯಾವ ಧರ್ಮ ಪಾಪ ಮಾಡು, ನೀನು ಇಷ್ಟ ಬಂದಂಗೆ ಮಾಡು, ಕೊಲೆ ಮಾಡು, ಜಾಲಿಯಾಗಿರು ಅಂತ ಯಾವ ಧರ್ಮ ಹೇಳುತ್ತೆ? ಎಲ್ಲ ಧರ್ಮಗಳು ಏನು ಹೇಳುತ್ತೆ? ನೋಡಪ್ಪ ಕ್ಷಮಿಸು, ಒಳ್ಳೇದು ಮಾಡು ಅಂತ ಎಲ್ಲ ಧರ್ಮಗಳು ಹೇಳ್ತೈತೆ ಅಲ್ವಾ? ಹೋಲಿನೆಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ನೋಡಿ, ಹೋಲಿನೆಸ್ ಅಂತ ಬಂದುಬಿಟ್ರೆ ಕ್ರಿಶ್ಚಿಯಾನಿಟಿಗಿಂತ ಬೇರೆ ಧರ್ಮಗಳಲ್ಲಿ ಇನ್ನೂ ಸ್ಟ್ರಿಕ್ಟಾಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ. ಆಮ್ ಐ ರೈಟ್? ಕ್ರಿಶ್ಚಿಯಾನಿಟಿಯಲ್ಲಿ ಬೆಳಿಗ್ಗೆ ಎದ್ದೇಳೋದು 6 ಗಂಟೆಗೆ ಅಥವಾ 8 ಗಂಟೆಗೆ. ಬೇರೆ ಧರ್ಮಗಳಲ್ಲಿ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಬೆಳಿಗ್ಗೆನೇ ಏನು ಮಾಡ್ತಾರೆ, ರೆಡಿಯಾಗಿ ಎಲ್ಲನೂ ಪೂಜೆ ಮಾಡಿ ಪರ್ಫೆಕ್ಟಾಗಿರ್ತಾರೆ. ನೀವು 6 ಗಂಟೆಗೆ ಎದ್ದು ಅಲ್ಲೇಲೂಯ ಅಂತೀರ, 4:15 ಒಬ್ಬರು ಅಲ್ಲಾ ಅಕ್ಬರ್ ಅಂತಾರೆ. ಹಂಗೆ ಸೊ ಹೋಲಿನೆಸ್ಸನ್ನು ಕಂಪೇರ್ ಮಾಡಿದ್ರೆ ನೋಡಿ, ನಾವು ನೋಡಿ ಸ್ಟೈಲಾಗಿ ಬರ್ತೀವಿ, ಯಾವಾಗ ನೆನೆಸ್ಕೊಂಡ್ರು ಅಲ್ಲಿ ಬರ್ತೀವಿ, ಚರ್ಚಿಗೆ ಇಲ್ಲಿಂದ ಅಲ್ಲಿಗೆ ಬರ್ತೀವಿ, ಗಾಡಿಯಲ್ಲಿ ಬರ್ತೀವಿ, ಕ್ಯಾಬಲ್ಲಿ ಬರ್ತೀವಿ. ಅವರು ಚಪ್ಪಲಿ ಇಲ್ಲದೆ, ಚಪ್ಪಲಿನೇ ಆಗದೆ ಎಷ್ಟೋ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾರೆ. ನನಗೆ ಗೊತ್ತಿರೋ, ನಾನು ಅವಾಗ ಕೆಲಸ ಮಾಡಬೇಕಾದ್ರೆ ನನ್ನ ಜೊತೆ ಒಬ್ಬ ಫ್ರೆಂಡ್ ಇದ್ದ, ವಜ್ರೇಶ್ ಅಂತ. ಅವನು ಒಂದೊಂದು ಸತಿಗೂ ಧರ್ಮಸ್ಥಳ ಓಡ್ ಬಂದಾಗ ಬೇರೆ ಕಾಲಲ್ಲಿ ಓಡ್ ಬರೋರು. ಹಾಂ, ಸೊ ಯಾವ ರೀ ಹೋಲಿನೆಸ್ಸಲ್ಲಿ ಸ್ಟ್ರಾಂಗ್ ಆಗಿರೋದು? ಕ್ರಿಶ್ಚಿಯನ್ಸಾ? ನೋ 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 ನೋ. ಅವರು ದೇವಸ್ಥಾನಕ್ಕೆ ಓಡ್ ಬಂದಮೇಲೆ ಅವ್ರ ಕಾಲು ನೋಡಿದಾಗ ಇಷ್ಟಪ್ಪ ಇರೋದು, ನಡೆಯೋಕ್ಕಾಗಲ್ಲ, ಚಪ್ಪಲಿ ಹಾಕಲ್ಲ, ಬೇರೆ ಕಾಲಲ್ಲಿ ನಡೆಯೋರು, ಹಿಂಗೆ ಹೋಗೋರು. ಯಾವ ಕ್ರಿಶ್ಚಿಯನ್ ಈ ಥರ ಚಪ್ಪಲಿ ಇಲ್ಲೇ ನಡ್ಕೊಂಡು ಹಿಂಗೆ ಬಂದವ್ರು ಚರ್ಚಿಗೆ? ಏನು ಸ್ಟೈಲಾಗಿ ಶೂ ನೋಡಿ. ನಾವು ಶೂ ಹಾಕ್ಕೊಂಡ್ರೆ ಜನ ಏನು ಹೇಳ್ತಾರೆ, ಪಾಸ್ಟರ್ ಫಸ್ಟು ಶೂ ಬಿಚ್ಚಿರಿ ಅಂತಾರೆ. ನೀವು ಯಾಕೆ ಶೂ ಹಾಕ್ಕೊಂಡು ಮಾತಾಡ್ತೀರಾ ಅಂತ ನಮ್ಮನ್ನು ಕೇಳ್ತಾರೆ. ಕೆಲವರು ಕಮೆಂಟ್ಸಲ್ಲಿ ಹಾಕ್ತಾರೆ, ಪಾಸ್ಟರ್ ನೀವು ಯಾಕೆ ಶೂ ಹಾಕ್ತೀರಾ ಅಂತ. ಸೊ ಚಪ್ಪಲಿ ಇಲ್ಲದೆ ನಡ್ಕೊಂಬಂದು ಭಕ್ತಿ ವೈರಕ್ಯವಾಗಿ ಇರೋರು ಕ್ರಿಶ್ಚಿಯನ್ಸ್ಗಿಂತ ಹೊರಗಡೆ ಇರೋರು ಇನ್ನೂ ಜಾಸ್ತಿ ಇದ್ದಾರೆ. ಉಪವಾಸ ಮಾಡೋದ್ರಲ್ಲಿ ನಮ್ಗಿಂತ ಬೇರೆಯವರು ಉಪವಾಸದಲ್ಲಿ ಇನ್ನೂ ಸ್ಟ್ರಿಕ್ಟಾಗಿದ್ದಾರೆ. ನೀವು ಪಾಸ್ಟರ್ ಜ್ಯೂಸ್ ಕುಡಿಬೋದಾ, ಹಾಲು ಕುಡಿಬೋದಾ ಅಂತ ಅವ್ರವ್ರು ಎಂಜಿಲೇ ನುಂಗದೆ ಫಾಸ್ಟಿಂಗ್ ಇದ್ದಾವ್ರೆ. ಸೊ ಹೋಲಿನೆಸ್ ಕಂಪೇರ್ ಮಾಡಿದ್ರೆ ಕ್ರಿಶ್ಚಿಯಾನಿಟಿ ಈಸ್ ನಥಿಂಗ್. ನಮ್ಗಿಂತ ಸ್ಟ್ರಾಂಗ್ ಆಗಿರೋರು. ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನಾವು ಬೆಳಿಗ್ಗೆ 5 ಗಂಟೆಗೆ
ಎದ್ದೊಳ್ತೀವಿ, ನಾವು ತುಂಬ ಭಕ್ತಿ. ನಾನೇನು ಹೇಳ್ತೀನಿ, 5 ಗಂಟೆಗೆ ಎದ್ದೊಳೋದ್ರಿ, ಇಲ್ಲಿ 3 ಗಂಟೆಗೆ ಎದ್ದೊಳೋರೆಲ್ಲ ಇದ್ದಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಭಕ್ತಿ ವೈರಾಗ್ಯದಲ್ಲಿ ನಾವು ಯಾವ ಧರ್ಮನೂ ನಾವು ಕಂಪೇರ್ ಮಾಡೋಕ್ಕೆ ಆಗದೇ ಇರೋಷ್ಟು ಧರ್ಮಗಳಲ್ಲಿ ಸ್ಟ್ರಾಂಗ್ ಆಗಿರೋರು, ಉನ್ನತವಾಗಿರೋರು, ಸ್ಟ್ರಿಕ್ಟ್ ಆಗಿರೋರು ಎಷ್ಟೋ ಲಕ್ಷಾಂತರ ಜನ ಅವರೇ. ಆದರೆ ಕ್ರಿಶ್ಚಿಯಾನಿಟಿಗೂ ಬೇರೆ ಧರ್ಮಕ್ಕೂ ವ್ಯತ್ಯಾಸ ಏನು ಗೊತ್ತಾ? ಆಲ್ ರಿಲಿಜನ್ ಸ್ಪೀಕ್ಸ್ ಅಬೌಟ್ ಹೋಲಿನೆಸ್, ಕ್ರಿಶ್ಚಿಯಾನಿಟಿ ಸ್ಪೀಕ್ಸ್ ಅಬೌಟ್ ಫರ್ಗಿವ್ನೆಸ್. ಆಮೇನ್. ಎಲ್ಲ ಧರ್ಮಗಳು ನೀನು ಹೆಂಗಿರಬೇಕು, ಹೆಂಗೆ ಪರಿಶುದ್ಧವಾಗಿರಬೇಕು, ಏನು ಮಾಡಬೇಕು, ಹೆಂಗಿರಬೇಕು ಅಂತ ಹೇಳ್ಕೊಡುತ್ತೆ. ಆದರೆ ಕ್ರಿಶ್ಚಿಯಾನಿಟಿ ಮಾತ್ರನೇ ನೀನು ಮಾಡಿದ ಎಲ್ಲ ಪಾಪಗಳಿಗೆ ನಿನಗಾಗಿ ನಾನು ರಕ್ತ ಸುರಿಸಿ ನಾನು ನಿನ್ನ ಕ್ಷಮಿಸಿದ್ದೀನಿ. ಕಮ್ ಆನ್ ಮೈ ಸನ್, ಕಮ್ ಮೈ ಸನ್. ನಾವು ಮಾಡಿದೆಲ್ಲ ಅನ್ಯಾಯ ಅಕ್ರಮಗಳಿಗಾಗಿ ಒಬ್ಬರು ಮಾತ್ರನೇ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ರಕ್ತ ಸುರಿಸಿ ನಾನು ನಿನಗೆ ಕ್ಷಮಿಸಿದ್ದೀನಿ, ಡೋಂಟ್ ವರಿ, ನೀನು ಯಾಕಪ್ಪ ಕಷ್ಟಪಡ್ತೀಯ, ಎಲೆ ಕಷ್ಟಪಡುವವರೇ ಹೊರೆ ಹೊತ್ತುವರೆ ನೀವೆಲ್ಲ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತ ಹೇಳೋ ಒಂದೇ ಒಂದು ಧರ್ಮ. ಸೊ ಡೋಂಟ್ ಸ್ಪೀಕ್ ಅಬೌಟ್ ಹೋಲಿನೆಸ್, ಸ್ಪೀಕ್ ಅಬೌಟ್ ಫರ್ಗಿವ್ನೆಸ್. ಸೊ ಹೊಸ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ವ್ಯತ್ಯಾಸ ಏನು ಗೊತ್ತಾ? ಹಳೆ ಒಡಂಬಡಿಕೆಯಲ್ಲಿ ವಿ ಶುಡ್ ಡು, ಹೊಸ ಒಡಂಬಡಿಕೆಯಲ್ಲಿ ವಿ ಶುಡ್ ಬಿಲೀವ್. ಸತ್ಯವೇದ ಈ ರೀತಿ ಹೇಳುತ್ತೆ. ಲೂಕನಿಗೆ ಬರೋ ಪುಸ್ತಕ 18ನೇ ಅಧ್ಯಾಯ 10ನೇ ವಾಕ್ಯದಿಂದ ಓದೋಣ. ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಘೋರ ಪಾಪಿಯಾದ ನಾನು. ಇವನು ಒಳಗಡೆ ಆಡ್ತಾವನೆ. ಒಬ್ಬ ಏನು ಮಾಡ್ತಾವನೆ? ನಾನು ಆ ಥರ ಅಲ್ಲಪ್ಪ, ನಾನು ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ಒಬ್ಬ ಕುಂತವನೆ. ಸೊ ಇವನ ನಂಬಿಕೆ ಯಾವುದ್ರ ಮೇಲೆ? ಆ್ಯಕ್ಷನ್ಸ್ ಮೇಲೆ. ಇವನ ನಂಬಿಕೆ ಯಾವುದ್ರ ಮೇಲೆ? ದೇವ್ರ ಮೇಲೆ. ಸೊ ಯಾವಾಗ ನಾವು ನಮ್ಮ ಆ್ಯಕ್ಷನ್ಸ್ ಬಗ್ಗೆ ನೀನೇನು ಮಾಡಿದೆ, ಹೆಂಗೆ ಮಾಡಿದೆ, ಇದು ಮಾಡ್ದೆ, ಅದು ಮಾಡ್ದೆ, ಫೇಲ್ಯೂರ್ ಆಗಿಬಿಡ್ತೀವಿ. ಥಿಂಕಿಂಗ್, ದೇವ್ರು ಎಷ್ಟು ಒಳ್ಳೆಯವ್ರು, ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಿದ್ರಲ್ಲ, ಇನ್ನೊಂದು ಲೆವೆಲ್ ದೇವ್ರ ಮೇಲೆ ತೊಗೊಂಬಂದ್ಬಿಡ್ತಾರೆ. ಸೊ ಹೊಸ ಒಡಂಬಡಿಕೆಯಲ್ಲಿ ಆ್ಯಕ್ಷನ್ಗಿಂತ ಥಿಂಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಆ್ಯಕ್ಷನ್ಗೂ ಥಿಂಕಿಂಗು ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ. ಇವಾಗ ಒಬ್ಬರು ಮನೆಗೆ ಬಂದರು, ಅವ್ರಿಗೆ ಊಟ ಹಾಕ್ತೀರಾ, ಹೊಟ್ಟೆ ತುಂಬ ಊಟ ಹಾಕ್ತೀರಾ, ಅದು ಯಾವುದು? ಆ್ಯಕ್ಷನ್. ಅದು ಒಳ್ಳೇದೇ ಅದು ಒಳ್ಳೇದಾ ಕೆಟ್ಟದಾ? ಒಳ್ಳೇದು. ಊಟ ಹಾಕ್ತಾನೆ ಹೇಳ್ತೀರಾ, ಅಪ್ಪ ಎಷ್ಟು ಎಮ್ಮೆ ತಿಂದಂಗೆ ತಿಂತಾನೆ ಅಂದ್ಕೊಂಡೇ ಹಾಕ್ತೀರಾ. ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ, ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಅಂತ ಹೇಳ್ತೀರಾ. ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ, ಇವು ಏನು ತಿಂತಾನಪ್ಪ ಇನ್ನು ಅಂತ ಮನಸ್ಸಲ್ಲಿ ಹೇಳ್ಕೊಂಡೇ ಹಾಕ್ತೀರಾ. ಸೊ ಯಾವುದು ಇಂಪಾರ್ಟೆಂಟು? ಎರಡರಲ್ಲಿ ಯಾವುದು ಇಂಪಾರ್ಟೆಂಟು? ಇಲ್ಲಿ ಆ್ಯಕ್ಷನ್ನೂ ಇದೆ, ಥಿಂಕಿಂಗೂ ಇದೆ. ಯಾವುದು ಇಂಪಾರ್ಟೆಂಟು ನೋಡಿ? ಆ್ಯಕ್ಷನ್ ನೀಡೆಡ್. ಅದಕ್ಕಿಂತ ಮುಂಚೆ ಊಟ ಹಾಕ್ಬೇಕಾದ್ರೆ ಅದು ಸಂತೋಷವಾಗಿ ಹಾಕೋ ಥರ. ಅದಕ್ಕೆ ನೋಡಿ, ಗಿವಿಂಗು ಹಂಗೇ, ಇಷ್ಟ ಅನ್ನೋ ಥರ ಇರಬಾರ್ದು. ಸಂತೋಷವಾಗಿ ಖುಷಿಯಲ್ಲಿ ಒಬ್ರು ಕೊಡೋದನ್ನು ದೇವ್ರು ಇಷ್ಟಪಡ್ದೆ. ನೀನೇನೇ ಮಾಡಿದ್ರು ಮೈಂಡಲ್ಲಿ ಯಾವುದನ್ನು ಥಿಂಕ್ ಮಾಡ್ತೀಯ ಅದೇ ಇಂಪಾರ್ಟೆಂಟ್. ನಾವೆಲ್ಲ ಬಾಳೋದು ಹೆಂಗೆ ಗೊತ್ತಾ? ನಮ್ಮ ಬಗ್ಗೆ ಅವ್ರು ಏನು ಹೇಳ್ತಾರೆ, ಇವ್ರು ಏನು ಹೇಳ್ತಾರೆ, ಇವ್ರು ಏನು ನೆನೆಸ್ಕೊಳ್ತಾರೆ. ನಾವು ಹಾಕೋ ಬಟ್ಟೆನೂ ನೋಡಿ ಅವ್ರಿಗಾಗಿ ಹಾಕ್ಕೊಳ್ತೀವಿ. ಒಂದು ಟಿ ವಿ ತೊಗೊಂಡ್ರೆ ಮನೆಗೆ ಬಂದವ್ರು ನೋಡಿದ್ರೆ ಏನಂತಾರೆ. ಸೊ ಒಡವೆ ಹಾಕೋದೇನಕ್ಕೆ, ಅವ್ರು ಏನು ಅನ್ಕೊತಾರೆ. ಸೊ ಎಲ್ಲನೂ ನಮಗಿರೋ ಇಷ್ಟು ಸಾಲನೂ ಬೇರೆಯವರಿಂದನೇ. ಇವಾಗ ಲೋನ್ ತೊಗೊಂಡಿದ್ದೇನಕ್ಕೆ, EMI ಮಾಡ್ಕೊಂಡಿದ್ದೇನಕ್ಕೆ, ಟಿ ವಿ ತೊಗೊಂಡಿದ್ದೇನಕ್ಕೆ, ಎಲ್ಲನೂ ಮಾಡ್ಕೊಂಡಿರೋ ಸಾಲಗಳೆಲ್ಲ ಯಾರು ಗೊತ್ತಾ? ಬೇರೆಯವರಿಂದ. ಅವ್ರೇನು ಅನ್ಕೊತಾರೆ, ಅವ್ರೇನು ಅನ್ಕೊತಾರೆ. ಅವ್ರು ಏನಾದರೂ ಅಂದ್ಕೊಂಡ್ಲಿ, ನೀನು ಕರೆಕ್ಟಿಗೆ ನಿನ್ನ ಬಗ್ಗೆ ನೀನು ಯೋಚನೆ ಮಾಡಿದ್ದಿದ್ರೆ ನಾವು ಇಲ್ಲಿವರೆಗೂ ಹೋಗ್ತಾ ಇರಲಿಲ್ಲ. ಸೊ ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅಂದರೆ, ಅವ್ರೇನು ತಿಳ್ಕೊಳ್ತಾರೆ, ಇವ್ರೇನು ತಿಳ್ಕೊಳ್ತಾರೆ ನೋಡಿ. ಅದೇ ನಾನು ಹೇಳಿದೆ, ಒಂದು ದೊಡ್ಡ ಒಂದು ಶಿಪ್, ಹಡಗು ಎಷ್ಟು ದೊಡ್ಡದಿದೆ ಇವಾಗಲ್ಲ. ಅದರಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರಲ್ಲ, ಶಿಪ್ ಇದೆ ಇವತ್ತು. ಸೊ ಅಲ್ಲಿ ಒಳಗಡೆ ಇರೋರೆಲ್ಲ ಬಿರುಗಾಳಿ ಬೀಸಿದಾಗ ಅಥವಾ ಗಾಳಿ ಬೀಸಿದಾಗ ಅಯ್ಯೋ ಏನಾಗುತ್ತೋ, ಅಥವಾ ಈ ಕಡೆ ಬಿದ್ದೋಗುತ್ತೋ, ಅಥವಾ ಆ ಕಡೆ ಆಡುತ್ತೋ, ಅಯ್ಯೋ ಹಿಂಗೆ ಶೇಕ್ ಆಗುತ್ತೋ, ಇಲ್ಲ ಹೆಂಗೆ ಹೋಗೋದು ಗೊತ್ತಿಲ್ಲ ಅಂತ 1000 ಜನ ಯೋಚನೆ ಮಾಡೋದು ಇಂಪಾರ್ಟೆಂಟಾ? ಆ ಶಿಪ್ಪನ್ನು ಓಡಿಸೋನು ಇಂಪಾರ್ಟೆಂಟಾ?
ಅಲ್ವಾ? ಒಳಗಡೆ 1000 ಜನ ಏನು ಯೋಚನೆ ಮಾಡ್ತಾರೆ ಅಂತ ಇಂಪಾರ್ಟೆಂಟ್ ಅಲ್ಲ, ಒಬ್ಬ ಓಡಿಸ್ತಾವ್ ನೋಡ್ದ ಅವ್ನು ಏನು ಫೋಕಸ್ ಮಾಡ್ತಾನೆ ಅನ್ನೋದೇ ಇಂಪಾರ್ಟೆಂಟ್. ಅದೇ ಥರನೇ ನಿಮ್ಮ ಲೈಫಲ್ಲಿ 1000 ಜನ ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅಂತ ಇಂಪಾರ್ಟೆಂಟ್ ಅಲ್ಲ, ನೀವು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್. ಸೊ ನಾವು ಬಾಳ್ಬೇಕಾಗಿರೋ ಇನ್ನೊಬ್ರು ಏನು ತಿಳ್ಕೊಳ್ತಾರೆ, ಇನ್ನೊಬ್ರು ಏನು ಯೋಚನೆ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಬಾರ್ದು. ನೋಡಿ, ಅದೇ ನಾನು ಹೇಳಿದೆ, ಇವಾಗ ಗ್ರೇಸ್ ಮಾತಾಡಿದ್ರೆ ನಮ್ಗೆ ಏಟು ಬೀಳ್ತಿದೆ. ಇವಾಗ ಸತ್ಯವೇದ ಹೇಳುತ್ತೆ, ಅಪೊಸ್ತಲರು ಧೈರ್ಯವಾಗಿ ಮಾತಾಡಿದ್ರು, ಪೌಲನು ಧೈರ್ಯವಾಗಿ ಮಾತಾಡ್ದಂತೆ. ಸೊ ಈ ಗಾಸ್ಪಲ್ ಮಾತಾಡೋದಕ್ಕೆ ಏನಕ್ಕೆ ಧೈರ್ಯ ಬೇಕು? ಧೈರ್ಯವಾಗಿ ಮಾತಾಡಿದ್ರಂತೆ. ಸೊ ಎಲ್ಲಿ ಗ್ರೇಸ್ ಮಾತಾಡ್ತೀವೋ ಅಲ್ಲಿ ಸ್ವಲ್ಪ ನಮಗೇನು ಬೇಕು? ಧೈರ್ಯ ಬೇಕು. ಅವ್ರು ಏನು ಹೇಳ್ತಾರೆ, ಇವ್ರು ಏನು ಹೇಳ್ತಾರೆ ಅಂತ ನಾವು ಯೋಚನೆ ಮಾಡೋಂಗಿದ್ರೆ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಒಂದು. ಎರಡನೇದು, ನಮ್ಮ ಬಗ್ಗೆ ಜನ ತಪ್ಪಾಗಿ ಮಾತಾಡ್ತಾರಲ್ವಾ, ಅದು ನೆನ್ಸ್ಕೊಂಡಾಗ ನಮಗೇನಾಗುತ್ತೆ? ಬೇಜಾರಾಗುತ್ತೆ. ಇವಾಗ ನನ್ನ ಬಗ್ಗೆ ಜನ ಮಾತಾಡ್ತಾರೆ, ನನಗೆ ಬೇಜಾರಾಗಲ್ಲ, ಖುಷಿ ಆಗುತ್ತೆ. ಯಾಕೆ ಗೊತ್ತಾ? ಒಂದು ಕಾಲದಲ್ಲಿ ನಮ್ಮ ಬಗ್ಗೆ ಮಾತಾಡೋರೇ ಇರಲಿಲ್ಲ. ನಾವೆಲ್ಲ ಕೇರೆ ಮಾಡೋರಿರಲಿಲ್ಲ, ಏನು ಅಂತ ಮಾತಾಡೋಕ್ಕೆ ಏನೂ ಇರಲಿಲ್ಲ. ಇವಾಗ ನನ್ನ ಬಗ್ಗೆ ಮಾತಾಡೋಕ್ಕೆ ಎಷ್ಟು ಟಾಪಿಕ್ ಇದೆ ಗೊತ್ತಾ ಜನರಿಗೆ? ಒಂದು 15-20 ವರ್ಷದಿಂದ ನನ್ನ ಹೆಸರೆತ್ತಕ್ಕೆ ಯಾರೂ ಬರ್ತಾರೆ, ಅಯ್ಯ ಬಿಟ್ಟಾಕ ಅವನ ಕತೆ ಅಂತಾರೆ. ಇವಾಗ ಗೊತ್ತಾ ವಿಷಯ, ಬನ್ನಿ ಕುಂತ್ಕೊಳ್ಳೋಣ, ಪಾಸ್ಟರ್ ಬಗ್ಗೆ ಗೊತ್ತಾ, ಇಷ್ಟು ಮಾತಾಡೋಷ್ಟು ಫೇಮಸ್ ಆಗಿ ದೇವ್ರು ಇಟ್ಟಿದ್ದಾರಲ್ಲ, ಇದಕ್ಕೇನೆ ನಾನು ದೇವ್ರಿಗೆ ಸ್ತೋತ್ರ ಮಾಡಬೇಕು. ನೋಡಿ, ಯಾವುದನ್ನು ಯಾವ ಥರ ತೊಗೊಳ್ತೀರಾ ಅನ್ನೋದೇ ಇಂಪಾರ್ಟೆಂಟ್ ಲೈಫಲ್ಲಿ. ಎಲ್ಲರೂ ಮಾತಾಡಿದ್ರೆ ಬೇಜಾರಾಗುತ್ತೆ, ನಾವು ನೋಡಿ ಖುಷಿ ಆಗ್ತೀವಿ. ಸೊ ಯಾವುದನ್ನ ಯಾವುದಕ್ಕಾಗಿ ಯಾವ ರೀತಿ ನೀವು ತೊಗೊಳ್ತೀರಾ ಅನ್ನೋದೇ ಇಂಪಾರ್ಟೆಂಟ್. ಸೊ ಯಾರು ಏನು ಹೇಳ್ತಾರೆ, ಯಾರು ಏನು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಲ್ಲ, ನಿಮ್ಮ ಬಗ್ಗೆ ನೀವೇನು ಯೋಚನೆ ಮಾಡ್ತೀರೋ ಅದೇ ನಿಮ್ಮ ಲೈಫು. ನೋಡಿ, ನಾವೇನು ಅಂದ್ಕೊತೀವಿ, ಚರ್ಚ್ ಒಳಗಡೆನೇ ಇದ್ದೀವಿ, ಸೊ ನಾವೆಲ್ಲ ಪರಿಶುದ್ಧವಂತರು ಅಂತ. ನಾನೇನು ಹೇಳ್ತೀನಿ, ಚರ್ಚ್ ಒಳಗಡೆ ಇದ್ದೀವ ಹೊರಗಡೆ ಇದ್ದೀವಿ ಅಲ್ಲ, ನಾವು ಒಳಗಡೆ ಇದ್ಕೊಂಡು ಏನು ಯೋಚನೆ ಮಾಡ್ತೀವಿ, ಹೊರಗಡೆ ಇದ್ಕೊಂಡು ಏನು ಯೋಚನೆ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಪ್ರಾಡಿಗಲ್ ಸನ್, ಕೆಟ್ಟ ಕುಮಾರನು ಸ್ಟೋರಿ ಗೊತ್ತಲ್ವಾ? ಅಪ್ಪನಿಗೆ 2 ಮಕ್ಕಳು. ಸೊ ಪ್ರಾಡಿಗಲ್ ಸನ್ ಅಂದರೆ ಕೆಟ್ಟ ಕುಮಾರನು ಅಂತ ಇಟ್ಕೊಳ್ಳೋಣ. ಸೊ ಇವನು ಏನಕ್ಕೆ ಕೆಟ್ಟ ಕುಮಾರನಾದ? ಇವನು ಎಲ್ಲಿ ಕೆಟ್ಟೋಗಿತ್ತು? ಮೇಯ್ನಾಗಿ ಅವನು ಆಚೆ ಹೋಗಿ ಕೆಟ್ಟೋಗಿಲ್ಲ, ಮನೆಯಲ್ಲೇ ಕೆಟ್ಟೋದ ಅವನು, ಅದಕ್ಕೆ ಆಚೆ ಹೋಗಿದ್ದು. ಸೊ ಇವನು ಮನೇಲಿ ಕುಂತ್ಕೊಂಡೆ ಏನು ಮಾಡೋನೆ, ಆಚೆ ಹೋದರೆ ಹೆಂಗಿರ್ತೈತೆ, ಕಾಸೆಲ್ಲ ತೊಗೊಂಡಿದ್ರೆ ಹೆಂಗಿರ್ತೈತೆ, ಜಾಲಿ ಮಾಡಿದ್ರೆ ಹೆಂಗಿರ್ತೈತೆ, ಮನೆ ಒಳಗಡೆ ಇದ್ಕೊಂಡೇ ಯೋಚನೆ ಮಾಡೋನೆ. ಇವನು ಕೆಟ್ಟೋಗಿದ ಮೇಲೆ ಕೆಟ್ಟ ಕುಮಾರ ಅಲ್ಲ, ತಂದೆ ಜೊತೆ ಇದ್ದಾಗಲೇ ಕೆಟ್ಟ ಕುಮಾರ. ಸೊ he was not corrupted when he went out. He got corrupted when he was in his father's house. ಸೊ ಒಳಗಡೆ ಇದ್ಕೊಂಡೇ ಏನು ಯೋಚನೆ ಮಾಡ್ತಾನೆ ಅನ್ನೋದೇ ಇಂಪಾರ್ಟೆಂಟ್. ಇವನು ಹೊರಗಡೆ ಹೋಗಿದ್ದು ಕ್ರಿಯೆಗಳು ಎಲ್ಲ ಹಾಳು ಮಾಡ್ದೆ, ಓಕೆ, ಎಲ್ಲ ನಾಶ ಮಾಡ್ದೆ, ಓಕೆ, ಆದರೆ ಒಳಗಡೆ ಇದ್ಕೊಂಡೆ ಇದನ್ನೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದ. ನೋಡ್ದ, ಅಲ್ಲೇನೇ ಅವನು ಹೋದ. ನೋಡಿ, ಒಂದೇ ಒಂದು ಈ ಪ್ರಾಡಿಗಲ್ ಸನ್ ಇಟ್ಕೊಂಡೆ ಎಷ್ಟು ರೆವಲೇಷನ್ಸು. ಇನ್ನೊಂದು ಕ್ವಶನ್ ಕೇಳ್ತೀನಿ. ಈಗ ಇವನು ಮಾಡಿದ ತಪ್ಪನ್ನೆಲ್ಲ ಅವರಪ್ಪ ಕ್ಷಮಿಸಿದ್ರಾ ಇಲ್ವಾ? ಇವರಪ್ಪನಿಗೆ ಇವನ ಮೇಲೆ ಪ್ರೀತಿ ಇತ್ತಾ ಇಲ್ವಾ? ಅವನು ಆಚೆ ಹೋಗಿ ಎಷ್ಟು ಕಷ್ಟಪಟ್ಟ. ಅವನೇನು ತಿನ್ನಂತೆ ಊಟ, ಟಿಫನು, ಹಂದಿ ತಿನ್ನೋದನ್ನು ಸಹ ಅವನಿಗಿರ್ಲಿಲ್ವಂತೆ. ಅಷ್ಟು ಕಷ್ಟಪಡ್ತಾ ಇದ್ನಲ್ಲ, ಅವರಪ್ಪ ಹೋಗ್ಬಿಟ್ಟು ಅವನ್ನ ಕರ್ಕೊಂಬಂದಿರ್ಬೋದಾಯ್ತಾ ಇಲ್ವಾ? ಅವನೇ ಬರ್ತಾನೆ ಅಂತ ಗೊತ್ತಿತ್ತು ಅಲ್ವಾ? ಇವರಪ್ಪನೇ ಹೋಗ್ಬಿಟ್ಟು ಪಾಪ ಮಗ ಕಷ್ಟಪಡೋದು, ಹಂದಿ ತಿನ್ನೋದನ್ನು ತಿಂತಾ ಇದ್ದಾನಲ್ಲ, ಛೇ ಅಂದ್ಬಿಟ್ಟು ಇವರಪ್ಪನೇ ಹೋಗಿ ಕರ್ಕೊಂಬರ್ಬೋದಾಯ್ತಲ್ವಾ? ಎಂಥ ಒಳ್ಳೆಯ ದೇವರು ಅಂತ ನಾವು ಹೇಳ್ತೀವಿ. ಸರಿ, ಇವನು ಅಲ್ಲಿ ಹೋಗಿ ಇವನು ತಿಂತವನಲ್ಲ, ಇವನು ಹೋಗ್ಬಿಟ್ಟು ಅವರಪ್ಪ ಹೋಗ್ಬಿಟ್ಟು, ಬಾಪ ಯಾಕೆ ಇಷ್ಟು ಕಷ್ಟಪಡ್ತೀಯ ಬಾ ಅಂದ್ಬಿಟ್ಟು ಕರ್ಕೊಂಬರ್ಬೋದಾಯ್ತಾನೆ. ಯಾಕೆ ಹೋಗಿಲ್ಲ? ನೋಡಿ, ಯಾಕೆ ಹೋಗಿಲ್ಲ ಅಂತ ಹೇಳ್ತೀನಿ. ಇವನು ಹೋಗ್ಬೇಕಾರೆ ಹೆಂಗೋದ? ಕೇಡಿಯಾಗೋದ. ಹೆಂಗೋದ? ಇವನು ಹೋಗ್ಬೇಕಾರೆ ಹೆಂಗೋಗಿದ್ದ? ಆಚೆ ಕೇಡಿ. ಇವರಪ್ಪ ಹೋಗಿ ಕರ್ಕೊಂಬಂದಿದ್ರೆ ಇನ್ನೊಂದು ಕೇಡಿನ ಕರ್ಕೊಂಬರ್ಬೇಕಾಯ್ತು ಒಳಕ್ಕೆ. ಇವರಪ್ಪನೇ ಹೋಗಿ ಕರ್ಕೊಂಬಂದಿದ್ರೆ ಯಾರನ್ನ ಕರ್ಕೊಂಬರ್ಬೇಕಾಯ್ತು?
ಕೇಡಿನೇ ಕರ್ಕೊಂಬರ್ಬೇಕಾಯ್ತು, ಇನ್ನೊಂದು ಕಳ್ಳನ್ನ ಒಳಗಡೆ ಕರ್ಕೊಂಬರ್ಬೇಕಾಯ್ತು. ಅದಕ್ಕೆ ಅವರಪ್ಪ ಏನು ಮಾಡಿದ್ರು ಗೊತ್ತಾ, ಅವನು ಏನು ಥಿಂಕ್ ಮಾಡ್ತಾನೆ ಅನ್ನೋವ್ರಿಗೂ ವೆಯ್ಟ್ ಮಾಡ್ತಾಯಿದ್ರು. ಅವನು ಅಲ್ಲಿ ಏನು ಯೋಚನೆ ಮಾಡ್ತಾನೆ ಗೊತ್ತಾ, ಛೇ ನಾನು ತಪ್ಪು ಮಾಡಿಬಿಟ್ಟೆ, ನಮ್ಮ ಅಪ್ಪನ ಮನೆ ಎಷ್ಟು ಚೆನ್ನಾಗಿತ್ತು, ನಮ್ಮ ಅಪ್ಪನ ಮನೇಲಿ ಎಷ್ಟು ಊಟ ಇತ್ತು, ಛೇ ಅಲ್ಲಿ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ರಿಯಲೈಸ್ ಮಾಡೋದಕ್ಕಾಗಿ ಅವರಪ್ಪ ವೆಯ್ಟ್ ಮಾಡ್ತಾರೆ. ಸೊ ಯು ಶುಡ್ ಥಿಂಕ್. ಅದಕ್ಕೆ ಬೈಬಲ್ ಹೇಳುತ್ತೆ ಅವನು ಅದನ್ನು ಯೋಚನೆ ಮಾಡಿದಂತೆ. ಸೊ ಹೊರಗಡೆ ಇದ್ದ ಯಾವುದನ್ನು ಯೋಚನೆ ಮಾಡ್ದ, ಅಪ್ಪನ ಮನೇನ ಯೋಚನೆ ಮಾಡ್ದ. ನಾವು ಒಳಗಡೆ ಇರ್ತೀವಿ, ಹೊರಗಡೆ ಯೋಚನೆ ಮಾಡ್ಕೊಂಡು ಕುಂತಿರ್ತೀವಿ. ಸೊ ನಾವು ಎಲ್ಲಿ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಓ ಚರ್ಚ್ ಒಳಗಡೆ ಇದ್ದೀನಿ, ಸೊ ನಾನು ಯೋಚನೆ ಮಾಡೋದೆಲ್ಲ ಒಳ್ಳೆಯದೇ ಅಂತ ತಿಳ್ಕೊಂಬಿಡ್ಬೇಡಿ. ಇಲ್ಲಿ ಬೈಬಲ್ ಹೇಳುತ್ತೆ, ಇಬ್ಬರು ದೇವಾಲಯಕ್ಕೆ ಹೋದ್ರಂತೆ, ಇಬ್ಬರು ಪ್ರೇಯರ್ ಮಾಡಿದ್ರಂತೆ. ಒಬ್ಬ ಯಾವಾಗಲೂ ಅವನ ಬಗ್ಗೆ ಇವನ ಬಗ್ಗೆ ಯೋಚನೆ ಮಾಡ್ಕೊಂಡವನು, ಒಬ್ಬ ಮಾತ್ರನೇ ದೇವ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಒಬ್ಬ ಅಕ್ಸೆಪ್ಟೆಡ್, ಒಬ್ಬ ರಿಜೆಕ್ಟೆಡ್. ಸೊ ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಅಕ್ಸೆಪ್ಟ್ ಆಗೋದು ಹೆಂಗೆ ಗೊತ್ತಾ, ವಾಟ್ ಈ ಥಿಂಗ್ಸ್, ಅವನು ಏನು ಯೋಚನೆ ಮಾಡ್ತಾನೋ ಅದಕ್ಕೆ ತಕ್ಕನಂಗೆ ಅವನ ಲೈಫ್. ಸೊ ನಾನು ಇವತ್ತೇನು ಹೇಳ್ತೀನಿ ಅಂದರೆ, ದೇವರು ನಿನ್ನ ಲೈಫನ್ನು ಆಶ್ರಯಿಸ್ಬೇಕು ಅಂದರೆ ನೀನು ಏನು ಮಾಡ್ತೀಯಾ ಅನ್ನೋದಲ್ಲ ಮುಖ್ಯ, ನೀನು ಯಾವುದು ನಂಬ್ತೀಯ ಅನ್ನೋದೇ ಮುಖ್ಯ. ಫಸ್ಟ್ ಹಂಗ ನಾನು ಏನು ಮಾಡೋದು ಬೇಡ ಅಂತೀರಾ? ನೋಡಿ, ನಂಬಿಟ್ರೆ ಅವನೇನು ಮಾಡಬೇಕೋ ಅದನ್ನು ಕರೆಕ್ಟಾಗಿ ಮಾಡ್ತಾನೆ. ಒಬ್ಬನೊಳಗಡೆ ನಂಬಿಕೆಯನ್ನು ತೊಗೊಂಬಂದ್ಬಿಟ್ರೆ ಅವನೇನು ಮಾಡಬೇಕೋ ಅದನ್ನು ಮಾಡ್ತಾನೆ. ಸೊ ಇದನ್ನು ಮಾಡು, ಅದನ್ನು ಮಾಡು, ಅದನ್ನು ಮಾಡು ಅನ್ನೋದಕ್ಕಿಂತ ಅವನು ಯಾವ ಥರ ನಂಬಿಕೆ ಇಡಬೇಕು ಅನ್ನೋದನ್ನು ನಾವು ಕಲಿಸ್ಕೊಟ್ಬಿಟ್ರೆ ಅವನು ಏನು ಮಾಡಬೇಕೋ ಅದನ್ನು ಸರಿಯಾಗಿ ಮಾಡಿಬಿಡ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಆ ವಾಕ್ಯ ಓದ್ಬಿಡೋಣಮ್ಮ, ಲೂಕ 18. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ಪ್ರೈಸ್ ಗಾಡ್. ತಗ್ಗಿಸಲ್ಪಡೋದಂದರೆ ಏನು ಗೊತ್ತಾ, ಇದೇ ಗ್ರೇಸ್. ದೇವರೇ ನಾನಲ್ಲ, ಎಲ್ಲ ನೀನೇಪ್ಪ. ಎಷ್ಟು ಜನ ಪ್ರೇಯರ್ ಮಾಡಿದ್ರ, ಎಷ್ಟು ಜನ ಹಿಂಗಿದ್ದೀರಾ, ಎಷ್ಟು ಜನ ಹಂಗಿದ್ದೀರಾ ಅಂದರೆ ನಾನು ನನ್ನ ಮೇಲೆ ನಿಂತಿದ್ದೀನಿ ಅಂತ ಅರ್ಥ. ಇವತ್ತು ನಿಂತಿರೋದು ದೇವ್ರ ಕೃಪೆನೇ, ನಾಳೆ ನಾನು ನಿಲ್ಲೋದು ಈ ದೇವ್ರ ಕೃಪೆನೇ, ಇನ್ನು ಬರೋ ತಿಂಗಳು ನಿಲ್ಲೋದು ದೇವ್ರ ಕೃಪೆನೇ, ಬರೋ ವರ್ಷ ನಿಲ್ಲೋದು ದೇವ್ರ ಕೃಪೆ, ಒಂದೊಂದು ದಿನವೂ ನಿಲ್ಲೋದು ಆತನ ಕೃಪೆಯಿಂದಲೇ. ಆಮೇನ್. ಆ ನಂಬಿಕೆಯಲ್ಲಿ ಹೋಗ್ಬೇಕೆ ಹೊರತು ನಾನು ಹೆಂಗೆ ನಿಂತಿದ್ದೀನಿ ನೋಡಿ, ನಾನು ಬೆಳಿಗ್ಗೆ ಎದ್ದಿದ್ದೀನಿ, ನೋಡಿ ನಾನು 5 ಗಂಟೆಗೆ ಎದ್ದಿದ್ದೀನಿ, ನಾನು 4 ಗಂಟೆಗೆ ಎದ್ದಿದ್ದೀನಿ. ಕೆಲವ್ರು ಹೇಳ್ತಾರೆ ನೋಡಿ, ಸರಿಯಾಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದೊಳ್ಬೇಕು, ಅವರೇ ಕ್ರಿಶ್ಚಿಯನ್ಸು. ನಾನೇನು ಹೇಳ್ತೀನಿ, ಇಡ್ಲಿ ಹಾಕೊಂಡು 3 ಗಂಟೆಗೆ ಎದ್ದೊಳ್ತಾನೆ. ನೀವೊಂದು ಹೋಟ್ಲಿಗೆ ಹೋಗಿ ನೋಡಿ, ಇಡ್ಲಿ ವಡೆ ಹಾಕೋರು 3 ಗಂಟೆಗಲ್ಲೇ ಎದ್ದಿರ್ತಾರೆ. ಸೊ ಯಾರು ಎದ್ದಿರೋರು ಅಂತ ಲೆಕ್ಕ ನೋಡಿದ್ರೆ ಅವರೇ ನಮ್ಗಿಂತ ಬೇಗ ಎದ್ದೋಳೋರು. ಸೊ ನಾವು ಎದ್ದೋಳೋದನ್ನಿಟ್ಟು ನಾವು ಯಾರು ಅಂತ ಲೆಕ್ಕಕ್ಕೆ ಬರಬಾರ್ದು. ನಾವು ಯಾವುದನ್ನು ಯೋಚನೆ ಮಾಡ್ತೀವಿ ಅನ್ನೋದನ್ನಿಟ್ಟೆ ನಾನು ಯಾರು ನೀವು ಯಾರು ಅನ್ನೋದನ್ನು ಯೋಚನೆ ಮಾಡಬೇಕು. ಏನೇ ಬೇಡ ರೀ, ನೀವು 5 ಗಂಟೆಗೆ ಎದ್ದೊಳ್ತೀರಾ ಇಟ್ಕೊಳ್ಳೋಣ, 5 ಗಂಟೆಗೆ ಎದ್ದೊಳ್ತೀರಾ. 5 ಗಂಟೆಗೆ ಎದ್ದೊಳ್ಬಿಟ್ಟು ನಾಳೆ ನಾವು ಇರ್ತೀವೋ ಏನೋ ಗೊತ್ತಿಲ್ಲ, ಏನಪ್ಪ ನಮ್ಮ ಲೈಫೇ ಈ ಥರ ಐತೆ, ನಾನು ಸತ್ತೋಗ್ತೀನೋ ಏನೋ ಗೊತ್ತಿಲ್ಲ, ಈ ಕಾಯಿಲೆಯಲ್ಲೇ ನಾನು ಹಾಳಾಗ್ಬಿಡ್ತೀನೋ ಏನೋ ಗೊತ್ತಿಲ್ಲ, ಯೋಚನೆ ಮಾಡ್ಕೊಂಡು ಕುಂತಿದ್ದೀರಾ. 8 ಗಂಟೆಗೆ ಒಬ್ಬ ಎದ್ದೊಳ್ತಾನೆ, ಐ ಆಮ್ ಬ್ಲೆಸ್ಡ್ ಇನ್ ದ ನೇಮ್ ಆಫ್ ಜೀಸಸ್, ನಾನು ಸಾಯಲ್ಲ, ನಾನು ಬದುಕ್ತೀನಿ, ನಾನು ಇವತ್ತಿಂದ 100ರಷ್ಟು 1000ರಷ್ಟು ಚೆನ್ನಾಗಿರ್ತೀನಿ ಅಂತ ಹೇಳ್ಕೊಂಡವನು ಎಷ್ಟು ಗಂಟೆಗೆ ಎದ್ದೋಳೋನು? ಸೊ ಇವಾಗ 5 ಗಂಟೆಗೆ ಎದ್ದಿದ್ದು ಇಂಪಾರ್ಟೆಂಟಾ, 8 ಗಂಟೆಗೆ ಎದ್ದಿದ್ದು ಇಂಪಾರ್ಟೆಂಟಾ? ಸೊ ನೀವು 8 ಗಂಟೆಗೆ ಎದ್ದೋಳಿ ನಾನು ಹೇಳ್ತಾ ಇಲ್ಲ ನೋಡಿ. ಎಲ್ಲ ತಪ್ಪಾಗಿ ಪ್ರಸಂಗಗಳನ್ನ ಅರ್ಥ ಮಾಡ್ಕೊಳ್ಳೋದು ಹಿಂಗೆ. ಫಿಲಿಪ್ ಅಷ್ಟು ನಾವು 5 ಗಂಟೆಗೆ ಎದ್ದೊಳ್ತಾ ಇದ್ವಿ, ನಮ್ಮನ್ನು 8 ಗಂಟೆಗೆ ಎದ್ದೋಳು ಅಂತ ಹೇಳಿದ್ರು. ಎಷ್ಟೊತ್ತಿಗೆ ಎದ್ದರೂ ಅಲ್ಲ, ನಾವು ಎಷ್ಟು ಗಂಟೆಗೆ ಎದ್ದೊಳ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾವುದನ್ನು ಯೋಚನೆ ಮಾಡ್ತೀವಿ. 5 ಗಂಟೆಗೆ ಎದ್ಬಿಟ್ಟು ನೀನು ಬೈದಲ್ಲೇ ಕುಂತ್ಕೊಂಡು ಏನು ಮಾಡೋದು ಗೊತ್ತಿಲ್ಲ, ನಾಳೆ ಸಾಲ ಐತೆ, ನಾನು ಹಿಂಗಿರ್ತೀನೋ ಏನೋ ಗೊತ್ತಿಲ್ಲ, ನಾಳೆ ಸತ್ತೋಗ್ತೀವಿ. ನೀನು 5 ಗಂಟೆಗೆ ಎದ್ದೋಳೋದಕ್ಕಿಂತ ಚೆನ್ನಾಗಿ ಕಂಬಳಿ ಹಾಕ್ಕೊಂಡು ಮಲ್ಕೊಂಬಿಡು, ಚೆನ್ನಾಗಿ ಮಲ್ಕೊ. ಈ ಥರ ನೀನು ಕುಂತ್ಕೊಂಡು ಯೋಚನೆ ಮಾಡೋದಕ್ಕಿಂತ ನೀನು ಮಲ್ಕೊ. ಮಲಗಿ ಎದ್ದಿದ ಮೇಲೆ ಒಬ್ಬ ಬಿಡಪ್ಪ ದೇವ್ರು ನೋಡ್ಕೊಳ್ತಾರೆ, ನನ್ನ ಜೊತೆ ದೇವ್ರಿದ್ದಾರೆ, ಅವನೇ ಎಷ್ಟೋ ವಾಸಿ 5 ಗಂಟೆಗೆ ಎದ್ದೋಳೋದಕ್ಕಿಂತ. ಥಿಂಕಿಂಗ್ ಮ್ಯಾಟರ್ಸ್ ರೀ, ವಾಟ್ ವಿ ಥಿಂಕ್ ಈಸ್ ಇಂಪಾರ್ಟೆಂಟ್. ನಮಗೆ ಇನ್ನೊಂದು ಏನು ಗೊತ್ತಾ, ನಮ್ಮ ಒಂದು ಭಯ, ಲೈಫಲ್ಲಿ ಏನಾಗ್ಬಿಡ್ತಿತ್ತೋ, ಸೈತಾನ್ ಕ್ರಿಯೆಗಳು ಹಿಂಗಾಗ್ಬಿಡ್ತೈತೆ, ನಮ್ಮನ್ನು ಬಂದ್ಬಿಟ್ಟು ಕೆಲವ್ರು ನೋಡಿ ಯಾವುದಕ್ಕೆ ಭಯ, ಯಾವುದಕ್ಕೆ ಗೊತ್ತಾ ಮಲಗಲ್ಲ, ಮಾಟ ಮಂತ್ರ ಮಾಡಿಬಿಟ್ಟಿರ್ತಾರೆ ಅಂದ್ಬಿಟ್ಟು. ಕೆಲವೊಂದು ಕ್ರೈಸ್ತನ ಕೇಳಿ, ಯಾವಾಗ ಕೇಳಿ ಅವ್ರ ಬಾಯಲ್ಲಿ, ಪಾಸ್ಟರ್ ಯಾರೋ ಏನೋ ಮಾಡಿ ಇಟ್ಬಿಟ್ಟಿದ್ದಾರೆ, ಯಾರೋ ಏನೋ ಮಂತ್ರ ಮಾಡಿ ಇಟ್ಬಿಟ್ಟಿದ್ದಾರೆ.
ದೆವ್ವ ಅಂದರೆ ಯಾರಿಗೆ ಭಯ ಇಲ್ಲ? ನೀವು ಹೇಳಿ, ಎಷ್ಟು ಜನಕ್ಕೆ ದೆವ್ವ ಅಂದರೆ ಭಯ? ನಿಜ ಹೇಳಬೇಕು. ಇಲ್ಲಿ ಸುಮ್ಮನೆ ಚರ್ಚ್ ಅಂದ್ಬಿಟ್ಟು ಬಿಲ್ಡಪ್ ಬಿಡಬಾರ್ದು. ಅವನು ನಾನು ಸರ್ಪಗಳನ್ನು ಚೇಳುಗಳನ್ನು ತುಳಿತೇನೆ ಹಂಗೆಲ್ಲ ಹೇಳ್ಬಾರ್ದು. ರಾತ್ರಿ 12 ಗಂಟೆಗೆ ಏನೋ ಒಂದು ಸೌಂಡ್ ಬರ್ತೈತೆ ಆಚೆ, ಅಥವಾ ಪಟ್ಟಿನ ಶಬ್ದ ಬರ್ತೈತೆ, ಗ್ಲಾಸ್ ಏನೋ ಬೀಳೋ ಶಬ್ದ ಕೇಳಿಸ್ತೈತೆ, ಯಾರೋ ಚಪ್ಪಲಿ ಸೌಂಡ್ ಕೇಳಿಸ್ತೈತೆ, ಆ ಥರ ಎಲ್ಲ ಇದ್ದರೆ ನನಗೊಂಚೂರು ಭಯನೇ ಇಲ್ಲ ಪಾಸ್ಟರ್ ಅನ್ನೋರು ಯಾರಾದರೂ ಇದ್ದೀರಾ? ಅಥವಾ ಇಲ್ಲ ಪಾಸ್ಟರ್ ಸ್ವಲ್ಪ ಭಯ ಆಗ್ತೈತೆ ಅನ್ನೋರು ಯಾರಾದರೂ ಇದ್ದೀರಾ? ಭಯ ಆಗುತ್ತಾ ಇಲ್ವಾ? ನೋಡಿ ಇವಾಗ ನಿಜ ಬಂದ್ಬಿಡ್ತು. ಸೊ ಕೆಲವ್ರಿಗೆ ದೆವ್ವ ಕತೆ ಹೇಳಿದ್ರೆ ಅಥವಾ ಮಾಟ ಮಂತ್ರದ ಕತೆ ಹೇಳ್ಬಿಟ್ರೇ ಏನಾಗ್ಬಿಡ್ತಾರೆ? ನಡಗ್ಬಿಡ್ತಾರೆ. ಸರಿ, ಈಗ ನಮ್ಮ ದೇವ್ರು ಯಾರು ಅಂತ ನಾನು ಇವಾಗ ಹೇಳ್ತೀನಿ ನೋಡಿ. ಯಾಕೋಬನಿಗೆ ಬರೆದ ಪುಸ್ತಕ 2:19 ಓದಿ. ದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 2:19. ದೆವ್ವಗಳು ಕೂಡ ನಂಬಿ ಹೆದರಿ ನಡುಗುತ್ತವೆ. ನಮಗೆ ದೆವ್ವ ಅಂದರೆ ನಡುಗ್ತೀವಿ. ದೆವ್ವ ದೇವ್ರನ್ನ ನೋಡಿ ನಡುಗುತ್ತಾನೆ. ಹಂಗಂದರೆ ಯೋಚನೆ ಮಾಡಿ ನಮ್ಮ ಬಾಸು ಎಂಥವ್ರು ಅಂತ. ನೀವು ದೆವ್ವಗಳನ್ನ ನೋಡಿ ನಡುಗ್ತೀರಾ, ದೆವ್ವನೇ ನಮ್ಮ ಬಾಸನ್ನು ನೋಡಿ ನಡುಗ್ತೈತೆ ಅಂದರೆ ಲೋಕದಲ್ಲಿರುವವನಿಗಿಂತ ನನ್ನಲ್ಲಿ ನಿಮ್ಮಲ್ಲಿರುವಾತನು ಹೆಚ್ಚಿನವನು. ಈ ಒಂದು ರೆವಲೇಷನು ಇನ್ನು ಮುಂದೆ ನೀನು ಅಮಾವಾಸ್ಯೆಗೆ ನೆಮ್ಮದಿಯಾಗಿ ಮಲಗ್ತೀಯ. ಆಮೇಲೆ ಚೆನ್ನಾಗಿ ಮಲಗಿದ್ರೆ ನನ್ನನ್ನು ನೆಂಚ್ಕೊಳ್ಳಿ ಸ್ವಲ್ಪ. ರೈಟ್, ಓಕೆ. ಇನ್ನೊಂದೆರಡು ವಾಕ್ಯ ಓದೋಣ ನೋಡಿ. ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ವ್ಯತ್ಯಾಸ ಏನು? ದ ಬುಕ್ ಆಫ್ ಲೆವಿಟಿಕಸ್, ಯಾಜಕ ಕಾಂಡ ಬರೆದ ಪುಸ್ತಕ, 9ನೇ ಅಧ್ಯಾಯ 6ನೇ ವಾಕ್ಯ. ಲೆವಿಟಿಕಸ್ ಚಾಪ್ಟರ್ 9:6. ನೀವು ಮಾಡಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದು ಇದೆ, ಅದರಂತೆ ನಡೆದರೆ ಯೆಹೋವನ ಮಹಿಮೆ ನಿಮಗೆ ಪ್ರತ್ಯಕ್ಷವಾಗುವುದು ಎಂದು ಹೇಳಿದನು. ಓಕೆ, ದಿಸ್ ಈಸ್ ದ ಥಿಂಗ್ ವಿಚ್ ದ ಲಾರ್ಡ್ ಕಮಾಂಡೆಡ್ ಯು ಟು ಡೂ and the glory of the Lord will appear to you. When you do, you will see the glory. The book of John chapter 11:40. ಯೋಹಾನನ ಬರೆದ ಪುಸ್ತಕ 11:40. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಹೊಸ ಒಡಂಬಡಿಕೆಯಲ್ಲಿ ಮಹಿಮೆಯನ್ನು ನೋಡ್ಬೇಕಂದ್ರೆ ಏನು? ನಂಬಬೇಕು. ಹಳೆ ಒಡಂಬಡಿಕೆಯಲ್ಲಿ ಮಹಿಮೆಯನ್ನು ನೋಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಟು ಡೂ. ಕನ್ನಡದಲ್ಲಿ ಏನು ಬಂತು? ಮಾಡಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ನೀನು ಮಾಡಿದ್ರೆ ಮಹಿಮೆ, ಹೊಸ ಒಡಂಬಡಿಕೆಯಲ್ಲಿ ನೀನು ನಂಬಿದ್ರೆ ಮಹಿಮೆ. ನಮ್ಮ ಫೈಟೆಲ್ಲ ಎಲ್ಲಿ ಗೊತ್ತಾರೆ? ಹೊಸ ಒಡಂಬಡಿಕೆಯಲ್ಲಿ ನಾಟ್ ವಿತ್ ಡೆವಿಲ್. ಹೊಸ ಒಡಂಬಡಿಕೆ ಜಗಳ, ವಾರು, ಯುದ್ಧ ಎಲ್ಲ ಸೈತಾನ್ ಜೊತೆ ಅಲ್ಲ, ನಮ್ಮೊಳಗಡೆನೇ ನಮ್ಮ ಜಗಳ ಒಳಗಡೆ ಒಂದು ವಾರ್ ನಡೀತಾ ಇರ್ತೈತೆ ನೋಡಿ ಮೈಂಡಲ್ಲೇ. ನಾವು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಿದಾಗ ಯಾವುದಾದ್ರು ಒಂದು ಪರಿಸ್ಥಿತಿ ಬಂದಾಗ ಎಲ್ಲ ಹಾಳಾದದ್ದು ನನಗೇ ಬರ್ತೈತೆ. ತಿರ್ಗಾ ಇನ್ನೊಂದು ಸತಿ ರಿಪೇರಿ ತಗೋ, ಇಲ್ಲ ನಾನು ಹಿಂಗೆ ಇರ್ತೀನಿ, ಹಿಂಗೆ ಇರ್ತೀನಿ ಅಂತ ಹಂಗೆ ಯುದ್ಧ ಮಾಡ್ತಾ ಇರ್ತೀವಿ. ಸಡನ್ನಿಗೆ ನೋಡಿದ್ರೆ ಏನಾದರೂ ಒಂದು ಪರಿಸ್ಥಿತಿ ಇಲ್ಲ, ಮತ್ತೆ ನಮ್ಮ ಮೈಂಡ್ ಸೆಟ್ ಅಪ್ಸೆಟ್ ಆಗಿಬಿಡ್ತದೆ. ಮತ್ತೆ ಈ ಮೈಂಡನ್ನು ರೆಡಿ ಮಾಡೋಷ್ಟಕ್ಕೆ ಸಾಕು. ಸೊ ಇರೋ ಜಗಳೆಲ್ಲ ಯಾರ ಮೇಲೆ ಗೊತ್ತಾ? ಸೈತಾನ್ ಮೇಲೆ ಅಲ್ಲ, ನನಗೂ ನನ್ನ ಮೈಂಡ್ಗೆ ಯಾವಾಗಲೂ ಜಗಳ. ಯಾವಾಗಲೂ ಜಗಳ ಯಾರ ಮೇಲೆ? ನನಗೂ ಮೈಂಡ್ಗೂ. ನನಗೂ ಸೈತಾನನಿಗೂ ಅಲ್ಲ. ಎಲ್ಲರೂ ಸೈತಾನನನ್ನು ಕಟ್ಟೋಣ ಬಿಚ್ಚೋಣ ಅಂದ್ಕೊಂಡಿರ್ತಾರೆ. ನಾನು ಹೇಳ್ತೀನಿ, ಅವ್ನು ಕಟ್ಟೋದು ಬೇಡ, ಬಿಚ್ಚೋದು ಬೇಡ. ಅವನ್ನೆಲ್ಲ ಸುತ್ಕೊಂಡು ಅವನ್ನೆಲ್ಲ ಹಾಯ್ಕೊಂಡು ಹೋಗ್ತಾವನೆ. ಅವನ್ನ ಯಾಕೆ ಇಟ್ಕೊಳ್ತೀರಾ ನೀವು? ಎಲ್ಲ ಕ್ರಿಯೆಗಳೆಲ್ಲ ಕಟ್ಟೋಣ ಬನ್ನಿ, ಸೈತಾನನ ಕ್ರಿಯೆಗಳನ್ನು ಕಟ್ಟೋಣ, ಹಿಂಗೆ ಅಂದ್ಕೊಂಡಿರ್ತಾರೆ. ಇವ್ರ ಮೈಂಡೇ ಎಲ್ಲ ಒಂದು ಕಡೆ ಓಡ್ತಾ ಇರ್ತಾರೆ. ಇವ್ರನ್ನ ಹಿಡಿದು ಕಟ್ಟಾಕ್ಬೇಕು ಫಸ್ಟು. ಸೊ ಈ ಮೈಂಡನ್ನು ಹತೋಟಿಗೆ ತೊಗೊಬಂದು ಯಾವಾಗ ನಾವು ಥಿಂಕಿಂಗ್ ಕೆಪಾಸಿಟಿನ ನಾವು ಇನ್ಕ್ರೀಸ್ ಮಾಡ್ತೀವೋ ಆಗಲೇ ನಮ್ಮ ಮೈಂಡ್, ನಮ್ಮ ಲೈಫು ಹಂಗೆ ಬರೋದು ನೋಡಿ. ಅಲೈನ್ಮೆಂಟ್ ಹೆಂಗಾಗೋದು ಗೊತ್ತಾ? ವಾಟ್ ವಿ ಥಿಂಕ್, ವಾಟ್ ವಿ ಸ್ಪೀಕ್, ವಾಟ್ ವಿ ಸ್ಪೀಕ್ ಕಮ್ಯಾಂಡ್ ಹಂಗೇ ಇರುತ್ತೆ ನೋಡಿ. ಸತ್ಯವೇದ ಏನು ಹೇಳುತ್ತೆ ಗೊತ್ತಾ? ದ ಬುಕ್ ಆಫ್ ಎಫೆಸಿಯದವ್ರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 25 ಓದಿ. ಕನ್ನಡದಲ್ಲಿ 26-27. ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಇದೆಲ್ಲ ಯಾರ ಬಗ್ಗೆ ಮಾತಾಡ್ತಾ ಇದೆ? ಸಭೆ ಬಗ್ಗೆ. ಯಾವ ಸಭೆ? ಶುದ್ಧ ಮಾಡಿದನು ಅಂದರೆ ಇಲ್ಲೆಲ್ಲ ವೈಟ್ ಪೈಂಟ್ ಹೊಡೆದೈತೆ ಅದಾ?
ಕಳಂಕ ಸುಕ್ಕು ಅಂದರೆ ಇಲ್ಲೆಲ್ಲ ನೋಡಿ ಯಾವುದು ಅದು ಇದು ಪ್ಯಾಚಸ್ ಇಲ್ಲದೆ ಎಲ್ಲ ಪಟ್ಟಿ ಹಾಕಿ ಪೇಂಟ್ ಹಾಕಿರೋದಾ? ಯಾವುದನ್ನು ಕಳಂಕ ಸುಕ್ಕು ಇಲ್ಲದೆ ಒಪ್ಪಿಸ್ಬೇಕು ಅಂತ ತನ್ನನ್ನೇ ಒಪ್ಪಿಸ್ಕೊಟ್ರಂತೆ. ಸಭೆನ ಅಂದರೆ ನನ್ನನ್ನು ನಿಮ್ಮನ್ನು. ಸೊ ಹೋಲಿನೆಸ್ ಡಸಂಟ್ ಕಮ್ ಥ್ರೂ ಅವರ್ ಎಫರ್ಟ್, ಹೋಲಿನೆಸ್ ಕಮ್ಸ್ ಥ್ರೂ ಈಸ್ ಸ್ಯಾಕ್ರಿಫೈಸ್. ಇಂಗ್ಲೀಷಲ್ಲಿ ಇಲ್ಲಿದೆ ನೋಡಿ, ಗೇವ್ ಹಿಮ್ಸೆಲ್ಫ್. ವೈ ಜೀಸಸ್ ಗೇವ್ ಹಿಮ್ಸೆಲ್ಫ್? ಯಾಕೆ ದೇವರು ತನ್ನನ್ನೇ ತಾನು ಒಪ್ಪಿಸ್ಕೊಟ್ರು? ಯಾಕೆ? ನನ್ನನ್ನು ನಿಮ್ಮನ್ನು ಕಳಂಕ ಸುಕ್ಕು ಇಲ್ಲದೆ ಪರಿಶುದ್ಧವಾಗಿ ದೇವ್ರ ಮುಂದೆ ನಿಲ್ಲಿಸಬೇಕು ಅಂತ ಅದನ್ನು ಕೊಟ್ಟಿದ್ದು. ಈಗ ಹೋಲಿಯಾಗಿರಬೇಕು ಅಂತ ನೀವೇನೋ ಒಂದು ಎಫೆಕ್ಟ್ ಎತ್ತುತ್ತಾ ಇದ್ದೀನಿ ಅಂದರೆ ಅಲ್ಲಿ ಮಾಡಿದ ಕೆಲಸ ಏನು ಪ್ರಯೋಜನ ಇಲ್ಲ, ಏನೋ ನೀವೊಂದು ಮಾಡಿನೇ ರೆಡಿ ಮಾಡ್ಕೊಬೇಕು ಅನ್ನೋದು ನೀವು ಅಲ್ಲಿ ಪ್ರೂವ್ ಮಾಡ್ತೀರಾ. ನೋಡಿ, ಈಗ ಪರಲೋಕಕ್ಕೆ ಹೋಗಬೇಕು ಅಂದರೆ ನಾನೇನು ಮಾಡಬೇಕು? ಏನು ಮಾಡಬೇಕಾಗಿದ್ದಿಲ್ಲ. ದರಿದ್ರದಲ್ಲಿ ಇರಬೇಕು ಅಂದರೆ ಏನು ಮಾಡಬೇಕು? ಏನು ಮಾಡಬೇಕಾಗಿದ್ದಿಲ್ಲ. ನೀವು ಸುಮ್ಮನೆ ಇರಿ, ಹಂಗೆ ಆಗ್ಬಿಡ್ತೀರ ಏನ್ರಿ? ದರಿದ್ರದಲ್ಲಿರೋದಕ್ಕೆ ನಾವೇನು ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಲ್ಲ. ನೀವೇನು ಮಾಡದೆ ಸುಮ್ಮನೆ ಮನೇಲೇ ಇದ್ರೇ ದರಿದ್ರ ತಾನಾಗಿ ಬಂದ್ಬಿಡ್ತೈತೆ. ದುಡ್ಡು ಬರಬೇಕು ಅಂದರೆ ಸ್ವಲ್ಪ ಕೆಲಸ ಮಾಡಬೇಕು, ಓಡಾಡಬೇಕು, ಮಾತಾಡಬೇಕು, ಎಲ್ಲ ಒಂದು ಕಡೆ ಬಿಸ್ನೆಸ್ ಮಾಡಬೇಕು, ಏನೋ ಒಂದು ಮಾಡ್ತಾಯಿದ್ರೆ ನೋಡಿ ಬರುತ್ತೆ. ದರಿದ್ರ ಬರೋದಕ್ಕೆ ಏನು ಮಾಡೋದು ಬೇಕಿಲ್ಲ, ನೀವು ಸುಮ್ಮನೆ ಮನೇಲೇ ಇರಿ, ದರಿದ್ರ ತಾನಾಗೇ ಬಂದ್ಬಿಡುತ್ತೆ. ಒಬ್ಬರು ಒಂದು ಕ್ವಶನ್ ಕೇಳಿದ್ರು, ಈಗ ಹೊರಗಡೆ ಎಲ್ಲ ತಪ್ಪು ಮಾಡಿಬಿಟ್ಟು ಪಾಪ ಮಾಡಿಬಿಡ್ತಾರಲ್ವ, ಇವಾಗೆಲ್ಲ ಏಡ್ಸು ಅದು ಇದೆಲ್ಲ ಬಂದುಬಿಡ್ತೈತೆ. ಅದಕ್ಕೆ ಒಬ್ಬನು ಹೋಗಿ ಕೇಳಿದಂತೆ, ಏಡ್ಸ್ ಬರದೇ ಇರೋದಕ್ಕೆ ಏನು ಮಾಡಬೇಕು? ಬರದೇ ಇರೋದಕ್ಕೆ ಏನು ಮಾಡಬೇಕು ಅಂದರೆ ನೀನೇನು ಮಾಡದೇ ಇದ್ರೇ ಬರಲ್ಲಪ್ಪ. ಹೇಗೆ? ಸರಿ, ಓಕೆ, ಬುದ್ಧಿವಂತರಿಗೆ ಅರ್ಥ ಆಗುತ್ತೆ ಬಿಡಿ. ಓಕೆ, ಇವಾಗ ನಾವೇನು ಮಾಡೋದು ಬೇಡ. ಈ ದರಿದ್ರದಲ್ಲಿ ಇರೋದಕ್ಕೆ ನಾವೇನು ಮಾಡೋದು ಬೇಕಾಗಿಲ್ಲ. ಪರಲೋಕಕ್ಕೆ ಹೋಗೋದಕ್ಕೆ ನಾವು ಏನು ಮಾಡಬೇಕಾಗಿದ್ದಲ್ಲ, ಜಸ್ಟ್ ನಂಬಬೇಕು. ಸೊ ಐಶ್ವರ್ಯವಾಗಿರಬೇಕು ಅಂದರೆ ಜಸ್ಟ್ ನೀನು ನಂಬಬೇಕಷ್ಟೆ. ಇದಕ್ಕೂ ನಾವೇನು ಮಾಡಬೇಕಾಗಿಲ್ಲ. ವಾಟ್ ಯು ಬಿಲೀವ್. ನೋಡಿ, ಸಕ್ಸಸ್ ಹೆಂಗೆ ಬರೋದು, ಬ್ಲೆಸ್ಸಿಂಗ್ ಹೆಂಗೆ ಬರೋದು ಅಂದರೆ ಜಸ್ಟ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಪರಿಶುದ್ಧ ಆಗೋದು ಹೆಂಗಾಯಿತು? ತನ್ನನ್ನು ಒಪ್ಪಿಸ್ಕೊಟ್ಟಿದ್ರಿಂದ. ಈಗ ಎಕ್ಸಾಂಪಲ್ ಈ ರೀತಿ ಹೇಳ್ತೀನಿ ನೋಡಿ. ಇವಾಗ ನೀವೊಂದು ಅಂಗಡಿಗೆ ಹೋಗ್ಬಿಟ್ಟು ಸ್ಪೀಕರ್ ತೊಗೊಬೇಕು ಅಂತ ಕಾಸು ಕೊಡ್ತೀರ. ಸ್ಪೀಕರ್ಗೆ ಬದಲಾಗಿ ಅವ್ರು ಮೈಕ್ ಕೊಡ್ತಾರೆ, ತೊಗೊಂಬಂದ್ಬಿಡ್ತೀರಾ? ಏನು ಹೇಳ್ತೀರಾ? ಸ್ಪೀಕರೇ ಬೇಕು. ಏನಕ್ಕೆ? ಯಾವುದು ಕಾಸು ಕೊಟ್ಟಿದ್ದು ನಾವು? ಸ್ಪೀಕರ್ ಕೊಟ್ಬಿಟ್ಟು ಯಾರಾದರೂ ಮೈಕ್ ತೊಗೊಂಬರ್ತಾರಾ? ಇಲ್ಲ. ಸ್ಪೀಕರ್ ಕೊಟ್ಟರೆ ನನಗೆ ಸ್ಪೀಕರ್ ಬೇಕು. ಸೊ ಪ್ರಾಣ ಕೊಟ್ಟಿದ್ದು ದೇವ್ರು ಯಾತಕ್ಕೆ? ಅಷ್ಟೇ. ಇದು ಬಿಟ್ಟು ಬೇರೆ ಯಾವ ಆಪ್ಷನೂ ಅಲ್ಲಿಲ್ಲ. ಪ್ರಾಣ ಕೊಟ್ಟಿದ್ದು ನನ್ನನ್ನು ನಿಮ್ಮನ್ನು ಪರಿಶುದ್ಧಪಡಿಸೋದಕ್ಕೆ. ಇದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ನಾನು ಪರಿಶುದ್ಧ ಆಗೋದು ಹೆಂಗೆ? ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2 ಅದೆಲ್ಲ ಎತ್ಕಸಕ್ಕೆ ಹಾಕು. ನೀನು ಇಡೋ ಪಾಯಿಂಟಲ್ಲಿ ಯಾರೂ ಪರಿಶುದ್ಧ ಆಗೋದಿಲ್ಲ. ಪರಿಶುದ್ಧ ಆಗಬೇಕು ಅಂತ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ರಕ್ತ ಸುರಿಸಿದ್ರಲ್ಲ, ಅಲ್ಲೇ ನಾನು ನೀವು ಪರಿಶುದ್ಧ ಆಗಿಬಿಟ್ವಿ. ಓ ಮೈ ಗಾಡ್. ಇನ್ನೊಂದು ವಾಕ್ಯ ಓದಿ. ಮತ್ತಾಯನ ಬರ ಪುಸ್ತಕ 9:28. ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಯೇಸು ಅವರನ್ನು, ನಾನು ಇದನ್ನು ಮಾಡಬಲ್ಲೆನೆಂದು ನಂಬುತ್ತೀರೋ ಎಂದು ಕೇಳಿದಕ್ಕೆ ಅವರು, ಹೌದು ಸ್ವಾಮಿ, ನಂಬುತ್ತೇವೆ ಅಂದರು. ಸೊ ಈ ಕುರುಡನನ್ನು ದೇವ್ರು ಗುಣಪಡಿಸ್ಬೇಕು. ಏನು ಕೇಳಿದ್ರು ಗೊತ್ತಾ? ಪ್ರೇಯರ್ ಮಾಡ್ದ, ಫಾಸ್ಟಿಂಗ್ ತಗೊಂಡ, ಹೋಲಿಯಾಗಿದ್ದ. ಏನು ಕೇಳಿದ್ರು? ನಂಬ್ತೀನಿ ದೇವ್ರೆ. ಸರಿ, ಹೋಗ್ಬಿಟ್ಟು ಒಂದು 3 ದಿವಸ ಫಾಸ್ಟಿಂಗಲ್ಲಿ ಬಾ. ಕೆಲವ್ರು ಹೇಳ್ತಾರೆ ನೋಡಿ, 7 ವಾರ ಪ್ರೇಯರ್ ಮಾಡ್ಕೊಂಬನ್ನಿ, ಆಮೇಲೆ ನಾನು ಪ್ರೇಯರ್ ಮಾಡ್ತೀನಿ. ಇದೆಲ್ಲ ಮನುಷ್ಯರಿಟ್ಟಿದ್ದಂಥ ಕಟ್ಟಳೆಗಳು. ದೇವರ ಆ ರೀತಿ ಅಲ್ಲ. ದೇವ್ರು ನೀನು ನಂಬ್ತೀಯಪ್ಪ, ನಂಬಿದ್ರೆ ನಿನಗೆ ಅದ್ಭುತ ನಡೆಯುತ್ತೆ. ಓ ಮೈ ಗಾಡ್, ಪ್ರೈಸ್ ಅ ಲಾಟ್. ಸೊ ನಾವು ಕ್ರಿಶ್ಚಿಯಾನಿಟಿಯಲ್ಲಿ ಪ್ರೇಯರ್ ಮಾಡಬೇಕಾದ್ರೂ, ಕೊಡಬೇಕಾದ್ರೂ, ಫಾಸ್ಟಿಂಗ್ ಮಾಡಿ, ನೀವೇನಾದರೂ ಮಾಡಿ. ನಾನು ನೋಡಿ ಯಾವುದೂ ಇಲ್ಲ ಅಂತ ಹೇಳಿಲ್ಲ. ಕ್ರಿಶ್ಚಿಯಾನಿಟಿಯಲ್ಲಿ ನಂಬಿಕೆ ಬೇಡ, ಫಾಸ್ಟಿಂಗ್ ಬೇಡ, ಪ್ರೇಯರ್ ಬೇಡ, ಕೊಡೋದು ಬೇಡ, ನಾನು ಯಾವುದೂ ಹೇಳಿಲ್ಲ. ನೀನು ಯಾವುದೇ ಮಾಡಿದ್ರು ನಂಬಿಕೆಯಲ್ಲಿ ಮಾಡಿದ್ರೆ ಅದಕ್ಕೆ ಫಲ ಇರ್ತದೆ. ಇವತ್ತು ನಾವು ನಂಬೋಣ, ದೇವ್ರ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಸೊ ಯಾವುದನ್ನೇ ಮಾಡಿದ್ರು ಯಾವುದು ಬೇಸಲ್ಲಿ ನಾವು ಮಾಡಬೇಕು? ನಂಬಿಕೆ ಬೇಸಲ್ಲೇ ಮಾಡಬೇಕು. ನೋಡಿ, ಈಗ ಕೊಡೋದನ್ನು ಸಹ ತುಂಬ ಜನ ಕೊಡು ಅಂತಾರೆ. ನೋಡಿ, ಇದು ಕೊಡು, ಅದು ಕೊಡು, ಇದಕ್ಕೆ ಕೊಡು ಅಂತ. ನಾನೇನು ಹೇಳ್ತೀನಿ ಅಂದರೆ, ನಾವು ಕೊಡು ಅಂತ ಬೆಳಿಗ್ಗೆನೋ ಒಬ್ಬರ ಹತ್ರ ಮಾತಾಡ್ಬೇಕಾದ್ರೆ ನಾನು ಹಂಗೆ ಹೇಳಿದೆ, ಕೊಡು ಅಂತ ನಾವು ಹೇಳ್ಬಾರ್ದು. ಏನಕ್ಕೆ ಕೊಡಬೇಕು, ಯಾತಕ್ಕೆ ಕೊಡಬೇಕು ಅಂತ ಹೇಳ್ಕೊಡ್ಬೇಕಷ್ಟೇ.
ಒಬ್ರು ಹೇಳಿದ್ರು ನಮ್ಮ ಪಾಸ್ಟ್ ಕೊಟ್ಟಿಲ್ಲ ಕೇಳೇ ಬಿಡ್ತಾರೆ, ಏನಪ್ಪ ಈ ತಿಂಗಳು ನೀನು ಕಳಿಸೇ ಇಲ್ಲ ಹೀಗೆ. ಕೆಲವ್ರು ಪಾಸ್ಟ್ ಏನು ಮಾಡ್ತಾರೆ, ಏನು ಈ ತಿಂಗಳು ದಶಮ ಮಾಂಸ ಬಂದೇ ಇಲ್ಲ ಚರ್ಚಿಗೆ, ಬೇರೆ ಕಡೆ ಎಲ್ಲರೂ ಕೊಡ್ತಾ ಇದ್ದೀರೋ ಹೇಗೆ? ಯಾಕಿನ್ನೂ ಬಂದಿಲ್ಲ, ಯಾಕೆ ನಾನು ಆಫರಿಂಗ್ ಕಳಿಸಿಲ್ಲ, ಯಾಕೆ ಇನ್ನೂ ಟೈತ್ ಕಳಿಸಿಲ್ಲ? ನೋಡಿ, ಈ ಥರ ಕೇಳಿದಾಗ ನಮ್ಮ ಕೋಪ ಬರುತ್ತೆ, ಇರಿಟೇಟ್ ಆಗುತ್ತೆ ಹೊರತು ಯಾರೂ ಸಂತೋಷ ಕೊಡೋದಿಲ್ಲ. ಏನಕ್ಕೆ ಕೊಡಬೇಕು, ಯಾಕೆ ಕೊಡಬೇಕು, ಕೊಟ್ಟರೆ ಏನು, ಇದೆಲ್ಲ ಕಲ್ಸ್ಕೊಡ್ದೆ. ಕೊಡು ಅಂದರೆ ಎಲ್ಲಿ ಕೊಡ್ತಾರೆ? ಫಸ್ಟು ಅವ್ರಿಗೆ ಹೆಂಗೆ ಬರೋದು ಅಂತ ಹೇಳ್ಕೊಡ್ಬೇಕು, ಅವೆಲ್ಲ ಅವ್ರು ಹೆಂಗೆ ಕೊಡೋದು ಅಂತ ಕೊಡೋದು. ಬರೋದನ್ನೇ ಹೇಳ್ಕೊಟ್ಟಿಲ್ಲ, ಕೊಡು ಅಂದರೆ ಹೇಳ್ಕೊಡ್ತಾರೆ. ನೋಡಿ, ಯಾವುದೇ ಆದರೂ ನಮ್ಮ ಹತ್ರ ಪ್ರಾಡಕ್ಟ್ ಇರಬೇಕು. ಒಬ್ರ ಹತ್ರ ನಮ್ಮ ಹತ್ರ ಪ್ರಾಡಕ್ಟ್ ಇದ್ರೇ ನಾವು ಎದುರು ನೋಡಬೇಕು. ಸಿ, ವೆನ್ ಯು ವಾಂಟ್ ಮನಿ ಫ್ರಮ್ ಎನಿವನ್, ಯು ಶುಡ್ ಸೆಲ್ ದ ಪ್ರಾಡಕ್ಟ್. ಅರ್ಥ ಆಯ್ತಲ್ಲ? ಒಬ್ರ ಹತ್ರ ಕಾಸು ತೊಗೊಬೇಕು ಅಂದರೆ ನಿಮ್ಮ ಹತ್ರ ಅವ್ರ ಹತ್ರ ಏನಾದರೂ ಕೊಡೋಕೆ ಇರಬೇಕು, ಇದ್ರೇ ಕೊಡಿ ಅಂತ ಕೇಳೋದು. ನಿನ್ನ ಹತ್ರ ಪ್ರಾಡಕ್ಟೇ ಇಲ್ಲ, ಕೊಡು ಅಂದರೆ ಎಲ್ಲಿ ಕೊಡ್ತಾನೆ ಫ್ರೀಯಾಗಿ? ಸೊ ಫಸ್ಟ್ ಅವ್ರಿಗೆ ಹೆಂಗೆ ದುಡ್ಡು ಬರುತ್ತೆ, ಹೆಂಗೆ ಆಶೀರ್ವಾದ ಬರುತ್ತೆ ನಾವು ಹೇಳ್ಕೊಡ್ಬೇಕು. ಕೊಡೋರಿಗೆ ಎಷ್ಟು ಆಶೀರ್ವಾದ ಇದೆ, ಫ್ಯೂಚರಲ್ಲಿ ಎಷ್ಟು ಆಶೀರ್ವಾದ ಇದೆ. ನೋಡಿ, ಇದು ಬಂದ್ಬಿಟ್ಟು ಇದು ಕಿಂಗ್ಡಮ್ ಪ್ರಾಜೆಕ್ಟ್. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಕಿಂಗ್ಡಮ್ ಒಂದು ಪ್ರಾಜೆಕ್ಟ್ ಇದ್ದಂಗೆ. ಇವಾಗ ನೋಡಿ, ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇರೋರು, ಈಗೆಲ್ಲ ಗೊತ್ತಿಲ್ಲ, ಆ ಕಾಲದಲ್ಲೆಲ್ಲ ಹೆಂಗೆ ಗೊತ್ತಾ, ಗೌರ್ಮೆಂಟ್ ಕೆಲಸದಲ್ಲಿ ಅಪ್ಪ ಇದ್ದರೆ, ಅಪ್ಪ ಸತ್ತರೆ ಮಗನ ಕೆಲಸ ಬಂದೇ ಬರುತ್ತೆ. ಅವ್ನು ಡಿಗ್ರಿ ಓದಿರಲಿ, ಅವ್ನು ಓದದೇ ಇರಲಿ, ಅವನು ಏನೇ ಮಾಡದೇ ಇರಲಿ, ಯಾರಿಗಾಗಿ ಕೆಲಸ ಕೊಡ್ತಾರೆ? ಅವ್ರ ಅಪ್ಪ ಕೆಲಸ ಇದ್ದರೆ ಖಂಡಿತವಾಗಲೂ ಮಗನಿಗೆ ಕೆಲಸ ಸಿಕ್ಬಿಡ್ತಿದೆ. ಯಾಕೆ ಗೊತ್ತಾ? ಮಗ ಏನು ಮಾಡೋನೆ ಅಂತ ನೋಡಿಕೊಡಲ್ಲ, ಅವರಪ್ಪ ಇಲ್ಲಿ ಕನೆಕ್ಟೆಡ್. ಯಾವುದಕ್ಕೆ? ಗೌರ್ಮೆಂಟಿಗೆ ಅವರಪ್ಪ ಕನೆಕ್ಟೆಡ್ ಆಗಿರೋದ್ರಿಂದ ಮಗನಿಗೆ ಕೆಲಸ ಕೊಡ್ತಾರೆ. ಅದೇ ರೀತಿಯೇ ನಾವು ಕಿಂಗ್ಡಮ್ಗೆ ಕನೆಕ್ಟ್ ಆಗಿರೋದ್ರಿಂದ ನನ್ನ ಮಕ್ಕಳು ನಿಮ್ಮ ಮಕ್ಕಳು ಚೆನ್ನಾಗಿ ಇದ್ದೇ ಇರ್ತಾರೆ, ಆಶೀರ್ವಾದಾಗಿರ್ತಾರೆ. ಬಿಕಾಸ್ ವಿ ಆರ್ ಕನೆಕ್ಟೆಡ್ ಟು ದ ಕಿಂಗ್ಡಮ್. ಪ್ರೈಸ್ ಲಾರ್ಡ್. ಸೊ ನಾನು ಈ ಕೆಲಸ ಮಾಡ್ತೀನಿ, ನಾನು ದೇವ್ರ ರಾಜ್ಯಕ್ಕಾಗಿ ನಿಲ್ತೀನಿ, ದೇವ್ರಿಗಾಗಿ ಕೊಡ್ತೀನಿ ಅಂದರೆ ಯಾಕ್ರಿ ನಮ್ಮ ಮಕ್ಕಳು ಚೆನ್ನಾಗಿರಲ್ಲ? ಚೆನ್ನಾಗಿದ್ದೇ ಇರ್ತಾರೆ, ಫ್ಯಾಮಿಲಿ ಚೆನ್ನಾಗಿದ್ದೇ ಇರ್ತಾರೆ, ಬಿಸ್ನೆಸ್ ಚೆನ್ನಾಗಿದ್ದೇ ಇರುತ್ತೆ, ಕೆಲಸಗಳು ಚೆನ್ನಾಗಿದ್ದೇ ಇರುತ್ತೆ. ಬಿಕಾಸ್ ವಿ ಆರ್ ಕನೆಕ್ಟೆಡ್ ಟು ದ ಕಿಂಗ್ಡಮ್ ಆಫ್ ಗಾಡ್. ನಾವು ದೇವ್ರ ರಾಜ್ಯಕ್ಕಾಗಿ ಕನೆಕ್ಟ್ ಆಗಿ. ಸೊ ಹೆಂಗೆ ಬರಬೇಕು, ಏನಕ್ಕೆ ಬರಬೇಕು, ಯಾತಕ್ಕೆ ಕೊಡಬೇಕು ಎಲ್ಲ ಕಲಿಸ್ಕೊಡೋದು. ನೋಡಿ, ನಾವು ಬಂದ್ಬಿಟ್ಟು ನಮಗೆ ಪರ್ಸ್ನಲಾಗಿ ಹೋಗಿ ನಮ್ಗೆ ಇದು ಬೇಕು ಅದು ಬೇಕು ಅದೆಲ್ಲ ನಾವು ಕೇಳಲ್ಲ. ನೋಡಪ್ಪ, ದೇವ್ರ ವಾಕ್ಯ ಹೆಂಗೆ ಹೇಳುತ್ತೆ, ಕೊಟ್ಟರೆ ಇದರ ಆಶೀರ್ವಾದ, ಕೊಡು ಇಲ್ಲ ಬಿಡು. ಸೊ ಒಬ್ರು ಕೊಡ್ತಾರೆ ಅಂದರೆ ಯಾವುದ್ರಲ್ಲಿ ಕೊಡ್ತಾರೆ ಗೊತ್ತಾ? ನಂಬಿಕೆ ಬೇಸ್ ಮೇಲೆ ಕೊಡೋದು. ಓಕೆ, ಇವತ್ತು ನಾನು ಕೊಡ್ತಾ ಇದ್ದೀನಿ, ಸಂತೋಷವಾಗಿ ಕೊಡ್ತೀನಿ, ದೇವ್ರು ನನಗೆ ಕೊಟ್ಟೇ ಕೊಡ್ತಾರೆ. ಸೊ ಎಷ್ಟು ಕುಟುಂಬಗಳಿಗೆ, ಎಷ್ಟು ಫ್ಯಾಮಿಲೀಸ್ಗಳಿಗೆ ನಾವು ಗಿವಿಂಗ್ ಬಗ್ಗೆ ಕಲಿಸ್ಕೊಟ್ಟಿದ್ದೀವಿ ಗೊತ್ತಾ? ಎಷ್ಟೋ ಜನ ಹೇಳ್ತಾರೆ, ಪಾಸ್ಟರ್ ನಿಜವಾಗ್ಲೂ ಕೊಡೋದ್ರ ಬಗ್ಗೆ ನೀವು ಹೇಳಿದ ಮೇಲೆ ನಮ್ಗೆ ಅರ್ಥ ಆಯಿತು, ಈಗಲೇ ನಾವು ಲೈಫಲ್ಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಫೇಸ್ಬುಕ್, ಯೂಟ್ಯೂಬಲ್ಲಿ ನಿಮ್ಮ ಕೈಲಾದಷ್ಟು ಬಂಧು ಬಾಂಧವರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಫಿಲಿಪ್ ಪಾಸ್ಟರ್ಗೆ ಹಾಕಿ ಅಂತ ಕೇಳಲ್ಲ. ನಾವು ಅದೆಲ್ಲ ಹೇಳ್ಕೊಡಲ್ಲ. ನೋಡಪ್ಪ, ಇದು ಸತ್ಯ, ನೀನು ಹಿಂಗೆ ಮಾಡಿದ್ರೆ ಹಿಂಗೆ ಆಶೀರ್ವಾದ, ಇದು ಮಾಡಿದ್ರೆ ಗ್ಯಾರಂಟಿ, ಇದು ಮಾಡಿದ್ರೆ ದೇವ್ರು ಖುಷಿ ಪಡ್ತಾರೆ, ದೇವರು ನೀನು ಚೆನ್ನಾಗಿ, ಇದನ್ನು ನಾವು ಹೇಳ್ಕೊಟ್ಬಿಡ್ತೀವಿ. ಅದನ್ನು ಕೇಳಿ ಮಾಡಿದ್ರು ಬಿಟ್ಟರು ಅದು ಅವ್ರ ಖುಷಿ. ಸೊ ಏನು ಮಾಡಿದ್ರು ನಂಬಿಕೆಯಲ್ಲಿ ಮಾಡೋದಕ್ಕೆ ನಾವು ಕಲಿಸ್ಕೊಡ್ತೀವಿ. ನೋಡಿ, ಡೆವಿಲ್ ಹೇಟ್ಸ್ ಆಫರಿಂಗ್. ಚೆನ್ನಾಗಿ ತಿಳ್ಕೊಳ್ಳಿ, ಡೆವಿಲ್ ಹೇಟ್ಸ್ ಗಿವಿಂಗ್. ಸೈತಾನನಿಗೆ ಕೊಡೋದು ಇಷ್ಟ ಇಲ್ಲ. ಬೈಬಲಲ್ಲಿ ಫಸ್ಟ್ ಮರ್ಡರ್ ಎಲ್ಲಿ ನಡೀತು? ಆಬೇಲನೋ ಕಾಯಿನನು? ಏನಕ್ಕೆ ಕೊಲೆ ನಡೀತಲ್ಲಿ? ಆಫರಿಂಗ್. ಸೊ ಫಸ್ಟ್ ಮರ್ಡರ್ ಎಲ್ಲಿ ಸ್ಟಾರ್ಟ್ ಆಯಿತು? ಆಫರಿಂಗ್. ಇವತ್ತು ಆಫರಿಂಗ್ ಮಾತಾಡ್ರೆ ಮರ್ಡರ್ ಮಾಡೋಕ್ಕೆ ಬಂದುಬಿಡ್ತಾರೆ. ಇವತ್ತು ಗಿವಿಂಗು ಅಥವಾ ಆಫರಿಂಗ್ ಬಗ್ಗೆ ಮಾತಾಡಿಬಿಟ್ರೆ ಫಸ್ಟ್ ಎದ್ದೊಳೋದು ಯಾರು? ಆಫರಿಂಗ್ ಬಗ್ಗೆ ಫಸ್ಟು ಕೊಟ್ಟಾಗಲೇ ಫಸ್ಟ್ ಎದ್ದಿದ್ದು ಎಲ್ಲಿ? ಸೈತಾನನು ಫಸ್ಟ್ ಕಾಣಿಸ್ಕೊಂಡಿದ್ದು, ಮರ್ಡರ್ ಬಂದಿದ್ದು ಎಲ್ಲಿ ಗೊತ್ತಾ?
ಕೊಲೆ ಮಾಡಬೇಕು ಅಂತ ಸ್ಟಾರ್ಟ್ ಆಗಿದೆ ಎಲ್ಲಿಂದ ಗೊತ್ತಾ? ಆಫರಿಂಗಲ್ಲೇ. ನಾನೇನು ಹೇಳ್ತೀನಿ, ನೀನು ಏನು ಬೇಕಾದ್ರೂ ಮಾತಾಡು, ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಕೊಡೋದ್ರ ಬಗ್ಗೆ ಮಾತಾಡ್ಬಿಟ್ಟು ಎಲ್ಲ ಎದ್ದೇಳ್ಬಿಡ್ತಾರೆ. ಒಳಗಡೆ ಇರೋ ಹಾವುಗಳೆಲ್ಲ ಎದ್ದಾಚೆ ಬಂದುಬಿಡ್ತಿದ್ದೆ. ನೀನು ಅಲ್ಲಿವರೆಗೂ ಯೇಸು ಸ್ವಾಮಿ ಬಗ್ಗೆ ಮಾತಾಡು, ಇದು ಮಾತಾಡು, ಅದು ಮಾತಾಡು, ಯಾರೂ ಎದ್ದಾಳಲ್ಲ. ಏನಾದರೂ ಕೊಡು ಅಂತ ಹೇಳ್ಬಿಟ್ರೆ, ನೋಡಿ ಇವ್ರಿಗೆ ಇವಾಗ ಏನು ಬೇಕು? ದುಡ್ಡು ಬೇಕು. ಅದಕ್ಕೆ ಇವಾಗ ದುಡ್ಡು ಬಗ್ಗೆನೇ ಮಾತಾಡ್ತಾರೆ. ಕಂಡಮ್ನೇಷನ್ ಸ್ಟಾರ್ಟ್ ಆಗಿಬಿಡ್ತಾರೆ. ನಾನೇನು ಹೇಳ್ತೀನಿ, ನೀನೇನಾದರೂ ಮಾತಾಡ್ಕೊ, ನಾನು ಏನು ಹೇಳ್ಕೊಡ್ಬೇಕೋ ಅದನ್ನು ನಾನು ಹೇಳ್ಕೊಡ್ತಾನೇ ಇರ್ತೀನಿ. ದೇವ್ರ ಕಾಣಿಕೆಯನ್ನು ಮೆಚ್ಚಿದರು ಎಲ್ಲರೂ ಹೇಳಿ. ಸೊ ದೇವ್ರಿಗೆ ಮೆಚ್ಚುಗೆ ಆದದನ್ನು ಯಾಕೆ ನಾನು ಮಾತಾಡಬಾರ್ದು? ಮೆಚ್ಚುಗೆ ಆದದನ್ನು ಹೆಚ್ಚಿಗೆ ಆಗಿ ಮಾತಾಡೋಣ. ದೇವ್ರ ಮೆಚ್ಚುಗೆ ಅಂದರೆ ನಾನು ಇನ್ನೂ ಹೆಚ್ಚಿಗೆ ಮಾತಾಡಬೇಕು. ಸೊ ಲೆಟ್ ಅಸ್ ಲರ್ನ್. ಸೊ ನಾವು ಟೀಚ್ ಮಾಡೋಣ, ಸೊ ಕಲಿಸ್ಕೊಡೋಣ, ಜನರಿಗೆ ಕಲಿಸ್ಕೊಡೋಣ. ನೋಡಿ, ಅವ್ರ ಆಶೀರ್ವಾದಕ್ಕೆ ನಾವು ತಡೆ ಆಗಬಾರ್ದು, ಕಲಿಸ್ಕೊಡ್ಬೇಕು. ಪ್ರೈಸ್ ದಿ ಲಾರ್ಡ್. ನಾವು ಏನಕ್ಕೆ ಕೊಡಬೇಕು ಅಂದರೆ ಅದು ನಂಬಿಕೆಯಲ್ಲೇ ಬರಬೇಕು. ಗಿವಿಂಗ್ ಆಲ್ಸೋ ಶುಡ್ ಕಮ್ ಔಟ್ ಆಫ್ ಫೇತ್. ಇವಾಗ ನಾವು ದೇವರಿಗೆ ಈ ರೀತಿ ಕೊಟ್ಟಾಗ ಅದು ರಿಟರ್ನ್ ಯಾವ ಥರ ಬರುತ್ತೆ ಗೊತ್ತಾ? ನೋಡಿ, ದುಡ್ಡು ಕೊಟ್ಟರೆ ದುಡ್ಡಾಗೇ ಬರೋದಿಲ್ಲ. ಕೆಲವೊಂದು ಸತಿ ಲಾಂಗ್ ಲೈಫ್ ಆಗಿ ರಿಟರ್ನ್ ಆಗುತ್ತೆ, ಒಂದು ವೇಳೆ ಜಾಯ್ ಆಗಿ ರಿಟರ್ನ್ ಆಗುತ್ತೆ, ಒಂದು ವೇಳೆ ನಮಗೆ ಆರೋಗ್ಯವಾಗಿ ಅದು ರಿಟರ್ನ್ ಆಗುತ್ತೆ. ಇಟ್ ಕಮ್ಸ್ ಇನ್ ವೇರಿಯಸ್ ಫಾರ್ಮ್ಸ್. ವೆನ್ ವಿ ಸೋ ಟು ದ ಕಿಂಗ್ಡಮ್ ಆಫ್ ಗಾಡ್, ಆನ್ಸರ್ ಕಮ್ಸ್ ಇನ್ ಎ ವೇರಿಯಸ್ ಫಾರ್ಮ್ಸ್. ನೋಡಿ, ಕೀರ್ತನೆ 20, 3-4 ಓದಿ. ಸ್ಯಾಮ್ಸ್ 20 verse 3 and 4. ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ. ಆಯಿತಾ? 4ನೇ ವಾಕ್ಯ ಹೇಳುತ್ತೆ, ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ಪ್ರೈಸ್ ದಿ ಲಾರ್ಡ್. 3ನೇ ವಾಕ್ಯ ಆಫರಿಂಗು. 4ನೇ ವಾಕ್ಯ ಈ ವಿಲ್ ಫುಲ್ಫಿಲ್ ಆಲ್ ಯುವರ್ ಡಿಸೈರ್ಸ್. ಓ ಮೈ ಗಾಡ್. ಸೊ ದೇವ್ರು ನಮಗೆ ಡಿಸೈರ್ಸ್ ಎಲ್ಲ ನೆರವೇರಿಸ್ತಾರೆ. ಸೊ ಒಂದು ವೇಳೆ ಅದು ದುಡ್ಡಾಗೆ ಬರ್ಬೋದು, ಅಥವಾ ಅದನ್ನು ದೇವ್ರು ಸಂತೋಷವಾಗಿ ಕೊಡ್ಬೋದು, ಅಥವಾ ಒಂದು ವೇಳೆ ಸಮಾಧಾನ ಕೊಡ್ಬೋದು, ಅಥವಾ ನಮಗೆ ಪ್ರೊಟೆಕ್ಷನ್ ಕೊಡ್ಬೋದು. ಯಾವ ರೀತಿ ಯಾವ ಫಾರ್ಮಲ್ಲಾದರೂ ಅದು ಇದ್ದೇ ಇರುತ್ತೆ ನಮಗೆ. ಆಮೇಲೆ ಬಿತ್ತೋದು ಯಾವತ್ತೂ ಎಲ್ಲೂ ಏನಾಗಲ್ಲ, ವೇಸ್ಟು ಆಗೋದೇ ಇಲ್ಲ. ಅದು ನಿಮಗೆ ಯು ಮೇ ರೀಪ್ ಇನ್ ಸ್ಟ್ರೆಂತ್. ಒಂದು ವೇಳೆ ಅದು ಆರೋಗ್ಯವಾಗಿ, ಸ್ಟ್ರೆಂತ್ ಆಗಿ, ಜಾಯ್ ಆಗಿ, ಲಾಂಗ್ ಲೈಫ್ ಆಗಿ, ಯಾವ ರೀತಿ ಬೇಕಾದ್ರೂ ಕನ್ವರ್ಟ್ ಆಗ್ಬೋದು. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಹಿಂಗೆ ಒಂದು ಕನ್ವರ್ಟ್ ಆಯಿತು. ಹೆಂಗೆ ಕನ್ವರ್ಟ್ ಆಯಿತು? 1 Kings 17 chapter 20, 1 ಅರಸುಗಳು ಬರೆದ ಪುಸ್ತಕ 17ನೇ ಅಧ್ಯಾಯ 20ನೇ ವಾಕ್ಯ. ನನ್ನ ದೇವರಾದ ಯೆಹೋವನೇ, ನನಗೆ ಸ್ಥಳ ಕೊಟ್ಟ ಈ ವಿಧವೆಯ ಮಗನನ್ನು ನೀನು ಸಾಯಿಸಿ ಆಕೆಗೂ ಕೇಡು ಉಂಟು ಮಾಡಿದ್ದೇನು ಎಂದು ಹೇಳಿ. ಇವಾಗ ಹುಡುಗ ತೀರೋಗ್ತಾನೆ, ಈಗ ಮಗ ಸತ್ತೋಗಿದ ಮೇಲೆ ಎಲಿಯನ್ ಹೋಗಿ ದೇವರ ಹತ್ರ ಹೆಂಗೆ ಗೊತ್ತಾ ಪ್ರೇಯರ್ ಮಾಡ್ತಾನೆ? ನನ್ನ ದೇವರಾದ ಯೆಹೋವನೇ, ನನಗೆ ಸ್ಥಳ ಕೊಟ್ಟ ಈ ವಿಧವೆಯ ಮಗನನ್ನು ನೀನು ಸಾಯಿಸಿ ಆಕೆಗೆ ಕೇಡನ್ನುಂಟು ಮಾಡಿದ್ದೇನೋ ಎಂದು ಕೇಳಿ. ಯಾವುದನ್ನು ದೇವ್ರಿಗೆ ರಿಮೈಂಡ್ ಮಾಡ್ತಾನೆ? ಯಾವುದನ್ನ ರಿಮೈಂಡ್ ಮಾಡ್ತಾನೆ? ದೇವರೇ, ನನಗೆ ಸ್ಥಳ ಕೊಟ್ಲಲ್ಲ ಅವಳು, ಇವಳಿಗೆ ಈ ಥರ ಆಗ್ಬೋದಾ? ಯಾವುದನ್ನು ದೇವ್ರಿಗೆ ಜ್ಞಾಪನ ಪಡಿಸ್ತಾನೆ? ನನಗೆ ಜಾಗ ಕೊಟ್ಲಲ್ಲ. ಓ ಮೈ ಗಾಡ್. ಕೆಲವು ನೆನೆಸ್ಕೊಂಡಾಗ, ದೇವರೇ ಇವ್ರು ಚರ್ಚ್ಗಾಗಿ ಇಷ್ಟು ಮಾಡಿದ್ರಲ್ಲ, ಇವ್ರಿಗೆ ಹಿಂಗೆ ಆಗ್ಬೋದಾ? ನಾವು ದೇವ್ರ ಹತ್ರ ಕೇಳಿ, ದೇವರೇ ಇವರೆಲ್ಲ ಒಂದು ಕಾಲದಲ್ಲಿ ಸೇವೆಗೆ ಹೆಂಗೆ ನಿಂತರು, ಇವ್ರಿಗೆ ಹಿಂಗೆ ಆಗ್ಬೋದಾ? 22. ಯೆಹೋವನು ಅವನ ಪ್ರಾರ್ಥನೆಯನ್ನು ಕೇಳಿದ್ದರಿಂದ ಹುಡುಗನ ಪ್ರಾಣವು ತಿರುಗಿ ಬಂದ್ಬಿಡ್ತು. ಹುಡುಗನ ಪ್ರಾಣ ತಿರುಗಿ ಬಂದ್ಬಿಡ್ತು. ಎಲ್ಲರೂ ಹೇಳಿ. ಎಲಿಯನ್ನು ದೇವ್ರ ಹತ್ರ ಏನು ಜ್ಞಾಪನ ಪಡಿಸ್ತಾ? ನಾನು ಜಾಗ ಕೊಟ್ಲಲ್ಲ, ಮಗ ಸಾಯ್ಬೋದಾ? ನೋ, ಅವನು ಬದುಕಬೇಕು. ಸೊ ಆಫರಿಂಗ್ ಗಿವ್ಸ್ ಲಾಂಗ್ ಲೈಫ್. ನನಗೆ ಜಾಗ ಕೊಟ್ಲಲ್ಲ, ಅವಳ ಮಗನಿಗೆ ಪ್ರಾಣ ಕೊಡು. ದೇವ್ರ ಹತ್ರ ಹೆಂಗೆ ಕೇಳ್ತಾನೆ ನೋಡಿ, ನನಗೆ ಇವಳು ಜಾಗ ಕೊಟ್ಲತಾನೆ, ಅವ್ರ ಮಗನಿಗೆ ಪ್ರಾಣ ಕೊಡು. ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಮಗನಿಗೆ ಪ್ರಾಣ ಕೊಟ್ಟರು. ಎಲ್ಲಿಯೇನು ಹೋಗಿ ದೇವ್ರ ಹತ್ರ, ದೇವರೇ ಇವಳು ಇಷ್ಟು ಪ್ರೇಯರ್ ಮಾಡಿದ್ಲಲ್ಲ, ಯಾಕೆ ಉತ್ತರ ಇಲ್ಲ? ದೇವರೇ ಇವಳು ಇಷ್ಟು ಉಪವಾಸ ಮಾಡಿದ್ಲಲ್ಲ, ಯಾಕೆ ಉತ್ತರ ಇಲ್ಲ? ಇವಳು ಎಷ್ಟು ಪರಿಶುದ್ಧವಾಗಿದ್ಲು, ಯಾಕೆ ಉತ್ತರ ಇಲ್ಲ ಅಂತ ಕೇಳಿಲ್ಲ. ದೇವರೇ ಇವಳು ನನಗೆ ಜಾಗ ಕೊಟ್ಲು, ಯಾಕೆ ಇವಳಿಗೆ ಹಿಂಗಾಯಿತು? ದೇವರೇ ಇವ್ರ ಸೇವೆಗೆ ನಿಲ್ಲೋರು, ದೇವರೇ ಇವ್ರ ಸೇವೆ ಕೊಡೋರು, ದೇವರೇ ಇವ್ರು ದೇವ್ರ ರಾಜ್ಯಕ್ಕಾಗಿ ಬಿತ್ತೋರು, ಇವ್ರಿಗೆ ಯಾಕಪ್ಪ ಹಿಂಗೆ ಆಗಬೇಕು? ಆಗಬಾರ್ದು. ನಿನಗೆ ಒಳ್ಳೆಯದೇ ಆಗಬೇಕು, ನಿನಗೆ ಚೆನ್ನಾಗೇ ಇರಬೇಕು, ನೀನು ತುಂಬ ದಿವಸ ಬದುಕಬೇಕು, ನೀನು ಸಾಯಲ್ಲ. ದೇವ್ರ ರಿಪೋರ್ಟನ್ನು ಚೇಂಜ್ ಮಾಡೇ ಮಾಡ್ತಾರೆ, ನಿನಗೆ ಅದ್ಭುತಗಳು ನಡೆಯುತ್ತೆ. ಪ್ರೈಸ್ ದಿ ಲಾರ್ಡ್.
ನೋಡಿ, ಒಂದನ್ನು ಚೆನ್ನಾಗಿ ತಿಳ್ಕೊಬೇಕು. ಗಿವಿಂಗ್ ಈಸ್ ಎ ಮಿನಿಸ್ಟ್ರಿ. ಗಿವಿಂಗ್ ಈಸ್ ಎ ಮಿನಿಸ್ಟ್ರಿ. ಇದು ಕೊಡೋದು ಅನ್ನೋದು ಒಂದು ಸೇವೆ. ಅದು ನೋಡಿ, ಎಲ್ಲರೂ ಒಂದೇ ಸೇವೆ ಮಾಡೋಕ್ಕಾಗಲ್ಲ. ನೋಡಿ, ಎಲ್ಲರೂ ನನ್ನ ಥರ ಪ್ರೀಚ್ ಮಾಡೋಕ್ಕಾಗಲ್ಲ. ಇವಾಗ ನಾನು ಪ್ರೀಚ್ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಕೊಡೋರಿಂದಲೇ ನಾನು ಇಲ್ಲಿ ನಿಂತ್ಕೊಂಡು ಪ್ರೀಚ್ ಮಾಡೋದು. ನೋಡಿ, ಈ ಮೈಕ್ ಒಬ್ಬರು ಕೊಡಿಸಿದ್ದು, ಈ ಪುಲ್ಪಿಟ್ ಒಬ್ಬರು ಕೊಡಿಸಿದ್ದು, ಇಲ್ಲಿ ಮೇಲೆ ಇಲ್ಲಿ ಸ್ಟೇಜ್ ಒಬ್ಬರು ಕೊಡಿಸಿದ್ದು, ಲೈಟ್ ಒಬ್ಬರು ಕೊಡಿಸಿದ್ದು, ಇಲ್ಲಿರೋ ಇನ್ಸ್ಟ್ರೂಮೆಂಟ್ಸ್ ಒಬ್ಬರು ಕೊಡಿಸಿದ್ದು, ಕ್ಯಾಮ್ರಾ ಒಬ್ಬರು ಕೊಡಿಸಿದ್ದು. ಸೊ ಎಲ್ಲರೂ ಇದ್ರಿಗೆ ಸೇವೆ ಮಾಡಿದ್ದಾರೆ. ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಂದರೆ, ಸೊ ದಿಸ್ ಈಸ್ ನಾಟ್ ಒನ್ ಮ್ಯಾನ್ ಶೋ. ನಾನು ನಮ್ಮ ಅಪ್ಪನ ಮನೆಯಿಂದ ತೊಗೊಂಬಂದಿದ್ದು ಯಾವುದಿಲ್ಲ ಇಲ್ಲಿ. ಸೊ ಇವತ್ತು ಇಷ್ಟು ಸೇವೆ ನಡೀತಾ ಇದೆ, ಎಷ್ಟೋ ಕುಟುಂಬಗಳಿಗೆ ಅದ್ಭುತ ನಡೀತಾ ಇದೆ, ಎಷ್ಟೋ ರಾಜ್ಯಗಳಿಗೆ ದೇವ್ರ ವಾಕ್ಯ ಹೋಗ್ತೈತೆ ಅಂದರೆ ಅದು ಇಲ್ಲಿರೋರೆಲ್ಲರೂ ಸೇವೆ ಮಾಡಿದ್ದಾರೆ, ಸೇವೆ ಮಾಡ್ತಾನೇ ಇದ್ದಾರೆ. ಹೊರಗಡೆ ಆನ್ಲೈನಲ್ಲಿರೋರು ಇದಕ್ಕಾಗಿ ಸೇವೆ ಮಾಡ್ತಾ ಇದ್ದಾರೆ. ಓ ಮೈ ಗಾಡ್. ಕೆಲವರು ಕೇಳ್ತಾರೆ, ಪಾಸ್ಟರ್ ನಾನು ಯಾರು ಕೊಡಬೇಕು? ನೀವು ಯಾರು ವಾಕ್ಯದಲ್ಲಿ ಆಶೀರ್ವಾದ ಹೊಂದಿದ್ದೀರಾ ಅವ್ರು ಕೊಡಿ. ಯಾಕೆ ಗೊತ್ತಾ, ನಿಮ್ಮ ಥರ ಆಶೀರ್ವಾದ ಹೊಂದಬೇಕಾಗಿರಿ ಇನ್ನೂ ತುಂಬ ಜನ ಇದ್ದಾರೆ. ನೀವು ಹೆಂಗೆ ಬ್ಲೆಸ್ಸಿಂಗ್ ಆದರೂ ನಿಮ್ಮ ಥರ ಬ್ಲೆಸ್ಸಿಂಗ್ಸು ಬೇರೆಯವ್ರಿಗೂ ಆಗಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ನಿಮ್ಗೆ ಎಲ್ಲಿ ಖುಷಿ ಆಯಿತು, ನೀವೆಲ್ಲಿ ಮೈಂಡ್ಸೆಟ್ ಓಪನ್ ಆಯಿತು, ಎಲ್ಲೂ ದೇವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರು ಅಲ್ಲಿ ನೀವು ಬಿತ್ತಬೇಕು ಅಷ್ಟೇ. ಸೊ ಗಿವಿಂಗ್ ಈಸ್ ಎ ಮಿನಿಸ್ಟ್ರಿ. ನೋಡಿ, ಲೂಕನಿಗೆ ಬರೆದ ಪುಸ್ತಕ 8:3 ಓದಿ. ದ ಬುಕ್ ಆಫ್ ಲೂಕ್ ಚಾಪ್ಟರ್ 8 verse 3. ಹೇರೋದನ ಮನೆ ಮಾರ್ತೆಯವನಾದ ಕೂಜನ ಹೆಂಡತಿ ಯೋಹಾನಳು, ಸೂಸನ್ನಳು, ಇನ್ನೂ ಬೇರೆ ಅನೇಕರು ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು. ಯೇಸು ಸ್ವಾಮಿಗೆ ಆಸ್ತಿನ ಕೊಟ್ಟೆ ಯೇಸು ಸ್ವಾಮಿಗೆ ಉಪಚಾರ ಮಾಡ್ತಾ ಇದ್ರಂತೆ. ಆಸ್ತಿನ ಕೊಟ್ಟು ಯಾರಿಗಿರಿ ಕೊಟ್ರಂತೆ? ಯೇಸು ಸ್ವಾಮಿಗೆ ಬೇಕಾಗಿತ್ತು ಸೇವೆ ಮಾಡೋಕ್ಕೆ. ಅಂದರೆ ಹೆಂಗೆ ಸೇವೆ ಮಾಡಿದ್ರಂತೆ? ಬೈ ಗಿವಿಂಗ್. ಸೊ ಗಿವಿಂಗ್ ಈಸ್ ಎ ಮಿನಿಸ್ಟ್ರಿ. ಆಮೆನ್, ಹಲ್ಲೆಲೂಯಾ. ಗಿವಿಂಗ್ ಈಸ್ ಎ ಮಿನಿಸ್ಟ್ರಿ. ಎಲ್ಲರೂ ಹೇಳಿ. ನೋಡಿ, ಪ್ರೀಚಿಂಗ್ ಈಸ್ ಮೈ ಮಿನಿಸ್ಟ್ರಿ. ಪ್ರಸಂಗ ಮಾಡೋದು ನನ್ನ ಮಿನಿಸ್ಟ್ರಿ. ಈ ಪ್ರಸಂಗ ಮಾಡೋದಕ್ಕೆ ನನಗೆ ಸಂಡೇ ಏನಾದರೂ ಪ್ರೋಗ್ರಾಮ್ ಇದ್ದರೆ ನಾನು ಎಲ್ಲೂ ಹೋಗಲ್ಲ. ಮದುವೆ ಇದ್ದರೆ ಹೋಗಲ್ಲ, ಬರ್ತ್ಡೇ ಪ್ರೋಗ್ರಾಮ್ ಇದ್ದರೆ ಹೋಗಲ್ಲ, ಊರಿಗೆ ಹೋಗಲ್ಲ. ಇದು ನನ್ನ ಮಿನಿಸ್ಟ್ರಿ. ಏನೇ ಆದರೂ ಸಂಡೇ ನಾನು ಇಲ್ಲಿರ್ತೀನಿ. ಇಲ್ಲಿ ಬಂದು ನಿಲ್ಲೋದಕ್ಕೆ ಎಷ್ಟೋ ಅಡಚಣೆಗಳು ಬರ್ಬೋದು, ಬಟ್ ಸ್ಟಿಲ್ ಐ ಆಮ್ ಸ್ಟ್ಯಾಂಡಿಂಗ್ ಬಿಕಾಸ್ ದಿಸ್ ಈಸ್ ಮೈ ಮಿನಿಸ್ಟ್ರಿ. ಓ ಮೈ ಗಾಡ್. ಗಿವಿಂಗ್ ಈಸ್ ದ ಮಿನಿಸ್ಟ್ರಿ. ಇವಾಗ ಈ ಪ್ರೀಚಿಂಗ್ ಮಾಡದೇ ಇರೋ ಥರ ಎಷ್ಟೋ ತಡೆಗಳು ಬಂತು, ಬಟ್ ಸ್ಟಿಲ್ ಐ ಆಮ್ ಡೂಯಿಂಗ್. ಆಮೇನ್. ಎಷ್ಟೋ ವರ್ಷಗಳ ಹಿಂದೆ ಒಂದು ಸತಿ ಕಿವಿನ ಒಂದು ಸತಿ ಆಪ್ರೇಷನ್ ಮಾಡಬೇಕು ಅಂತ ಒಂದು ಆಪ್ರೇಷನ್ ಆಯಿತು. ಇಲ್ಲಿ ಬ್ಯಾಂಡೇಜ್ ಇಡಬೇಕಾಗಿತ್ತು. ಎಲ್ಲ ಎತ್ಬಿಟ್ಟು ಬಂದು ನಿಂತ್ಕೊಂಡೆ ನಾನು. ಲೈಟಿಗೆ ಆಮೇಲೆ ಮುಟ್ಟು ನೋಡಿದ್ರೆ ಏನು ಬರ್ತಾಯಿತ್ತು? ರಕ್ತ ಬರ್ತಾಯಿತ್ತು. ಸೊ ಯಾರಿಗೂ ಗೊತ್ತಿಲ್ಲ. ಬಂದೆ, ನನ್ನ ಪಾಡಿಗೆ ಪ್ರೀಚಿಂಗ್ ಮಾಡಿದೆ. ಡಾಕ್ಟ್ರ್ ಹೇಳಿದ್ರು ಸೌಂಡ್ ಮಾಡಬಾರ್ದು, ಕಿರ್ಚಬಾರ್ದು, ರೆಸ್ಟ್ ತಗೊಬೇಕು ಅಂತ. ಬಂದೆ, ನಾನು ಪ್ರೀಚ್ ಮಾಡಿದೆ, ಹೋಗ್ತಾಯಿದ್ದೆ. ಆಮೇಲೆ ಮುಟ್ಟು ನೋಡಿದ್ರೆ ರಕ್ತ ಬರ್ತಾಯಿತ್ತು. ಹೆಂಗೆ? ಸೊ ಪ್ರೀಚಿಂಗ್ ಈಸ್ ಮೈ ಮಿನಿಸ್ಟ್ರಿ. ಸೊ ನಾನೇನು ಹೇಳ್ತೀನಿ ಅಂದರೆ, ಎಷ್ಟೋ ತಡೆಗಳು ಬರುತ್ತೆ, ಅಡಚಣೆಗಳು ಬರುತ್ತೆ. ನಾನು ಸೇವೆ ಇದು ನಾನು ಮಾಡ್ತಾಯಿದ್ದೀನಿ. ಗಿವಿಂಗ್ ಆಲ್ಸೋ ಈಸ್ ಲೈಕ್ ದಟ್ ಓನ್ಲಿ. ಎಷ್ಟೋ ಅಗತ್ಯಗಳಿರುತ್ತೆ, ಎಷ್ಟೋ ನಮಗೂ ಬೇಕಾದದ್ದು ಇರುತ್ತೆ, ಎಷ್ಟೋ ಕಾರ್ಯಗಳಿರುತ್ತೆ, ಬಟ್ ಸ್ಟಿಲ್ ಐ ಆಮ್ ಡೂಯಿಂಗ್ ದಟ್. ಸೊ ಮಿನಿಸ್ಟ್ರಿ. ಸೊ ಗಿವಿಂಗ್ ಈಸ್ ಎ ಮಿನಿಸ್ಟ್ರಿ. ಎಲ್ಲರೂ ಹೇಳಿ. ಪ್ರೀಚಿಂಗ್ ಈಸ್ ಎ ಮಿನಿಸ್ಟ್ರಿ. ಆಮೇನ್. ಸೊ ಹೊಸ ಒಡಂಬಡಿಕೆ ನಾವೇನೇ ಪ್ರೇಯರ್ ಮಾಡಿದ್ರು ನಂಬಿಕೆಯಲ್ಲಿ. ಸೊ ವಾಟ್ ವಿ ಥಿಂಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೆ ಏನು ವ್ಯತ್ಯಾಸ? ಹಳೆ ಒಡಂಬಡಿಕೆ ಮಾಡಿದ್ರೆ ದೇವರ ಮಹಿಮೆ, ಹೊಸ ಒಡಂಬಡಿಕೆ ಆಮೆನ್. ಸೊ ನಾವು ಪ್ರೇಯರ್ ಮಾಡಿದ್ರೆ ಹೆಂಗೆ ಮಾಡಬೇಕು? ನಂಬಿಕೆಯಲ್ಲಿ ಮಾಡಬೇಕು. ಸೊ ಈ ಸೇವೆಯನ್ನು ಮಾಡೋದಕ್ಕೆ, ಈ ಫರ್ಗಿವ್ನೆಸ್ ಮಾತಾಡೋದಕ್ಕೆ ನಮಗೆ ಬೋಲ್ಡ್ನೆಸ್ ಬೇಕು. ದೇವರ ಆ ಬೋಲ್ಡ್ನೆಸ್ ಕೊಟ್ಟಿದ್ದಾರೆ. ಬೋಲ್ಡಾಗಿ ನಾವು ಮಾತಾಡ್ತೀವಿ. ನೋಡಿ, ಗ್ರೇಸ್ ಎಲ್ಲೆಲ್ಲ ಮಾತಾಡ್ತೀವೋ ಅಲ್ಲೆಲ್ಲ ನಮ್ಮ ಅಪೋಸಿಷನ್ ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ವಿ ಡೋಂಟ್ ಕೇರ್ ಇಟ್. ಸ್ಟಿಲ್ ವಿ ಸ್ಪೀಕ್ ಬೋಲ್ಡ್ಲಿ. ಧೈರ್ಯವಾಗಿ ಮಾತಾಡ್ರು ಅಪೋಸ್ತಲರು, ಧೈರ್ಯವಾಗಿ ಮಾತಾಡ್ರು. ಇವತ್ತು ನಾನು ಸಹ ಧೈರ್ಯವಾಗಿ ಹೇಳ್ತೀನಿ, ದೇವ್ರು ನಿನಗಾಗಿ ಎಲ್ಲ ಮಾಡಿ ಮುಗಿಸಿದ್ರು, ನೀನು ನಂಬು, ದೇವ್ರ ಮಹಿಮೆನೇ ಕಾಣ್ತೀಯ. ದೇವ್ರ ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ. ಇವತ್ತಿನಿಂದ ನಿನ್ನ ಕೈಯಿನ ಪ್ರಯಾಸನ ಚೇಂಜ್ ಮಾಡ್ತಾರೆ. ನೀನು ಕೈ ಇಟ್ಟು ಮಾಡುವಂಥ ಎಲ್ಲ ಕೆಲಸದಲ್ಲೂ ದೇವರ ಆಶೀರ್ವಾದ ನಿನಗಿರುತ್ತೆ. ದ ಬುಕ್ ಆಫ್ ಐಸಯ 60:15, 60:15. ಇವತ್ತಿನ ವಾಗ್ದಾನ. ನಿವಾಸಿಗಳು ಬಿಟ್ಟ ದ್ವೇಷಕ್ಕೀಡಾದ, ಯಾರೂ ಹಾದು ಹೋಗದ ನಿನಗೆ
ನೋಡಿ, ಯಾರು ಹಾದು ಹೋಗೋದ ನಿನಗೆ ಅಂದರೆ ನಿನ್ನ ಕಡೆ ಯಾರು ತಿರುಗೇ ನೋಡಿಲ್ಲ, ನಿನ್ನ ಯಾರು ಕೇರೇ ಮಾಡಿಲ್ಲ. ಆದರೂ ದೇವರು ನಿನ್ನನ್ನು ನಿತ್ಯ ಶ್ರೇಷ್ಠತೆಯನ್ನು ದಯಪಾಲಿಸಿ. ಇಂಗ್ಲೀಷಲ್ಲಿ ಹೇಳುತ್ತೆ, ವೇರ್ ಆ್ಯಸ್ ಯು ಹ್ಯಾವ್ ಬೀನ್ ಫರ್ಸೇಕನ್ ಆ್ಯಂಡ್ ಹೇಟೆಡ್. ಎಷ್ಟು ಜನ ಲೈಫಲ್ಲಿ ಆ ಥರ ಇದೆ? ಐ ವಾಸ್ ಫರ್ಸೇಕನ್, ಐ ವಾಸ್ ಹೇಟೆಡ್. ಆಮೆನ್. So that no one went through you, I will make you an eternal excellence, a joy of many generations. Oh my God, I am a joy of many generations. Pastor Philip Babu is a joy of many generations. Generations ಗೆ ದೇವರು ನನ್ನನ್ನು ಜಾಯ್ ಆಗಿಟ್ಟಿದ್ದಾರೆ. ಓ ಮೈ ಗಾಡ್, ಹೇಗಿರಿ? ನಿನ್ನನ್ನು ತಲತಲಾಂತರಗಳವರೆಗೆ ಉಲ್ಲಾಸಕರವಾಗುವಂತೆ ಮಾಡುವೆನು. ನಿನ್ನೆ ನೆನೆಸ್ಕೊಂಡ್ರೇ ಜಾಯ್ ಆಗಬೇಕು, ಆ ಥರ ದೇವರು. ನೋಡಿ, ಒಂದು ಕಾಲ ಆಯಿತು, ಡಿಸ್ಪೈಸ್ಡ್, ಹೇಟೆಡ್, ಯಾರೂ ನಮ್ಮನ್ನು ಕೇರೇ ಮಾಡದೆ ಥರ ಇತ್ತು ಲೈಫು. ಆದರೆ ಇವತ್ತು ಅದಕ್ಕೆ ನಾನು ಹೇಳಿದೆ, ನಿಮ್ಮ ಬಗ್ಗೆ ಯಾರಾದರೂ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರೆ, ನಿಮ್ಮ ಬಗ್ಗೆ ಯಾರಾದರೂ ಹಿಂದೆ ಮಾತಾಡಿದ್ರೆ ನಿಮ್ಗೆ ಬೇಜಾರಾಗುತ್ತಾ? ಹರ್ಟ್ ಆಗುತ್ತಾ? ಆಗುತ್ತೆ. ಅಂದರೆ ನನಗೆ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ನನ್ನ ಬಗ್ಗೆ ಇವಾಗ ಮಾತಾಡೋರು ಇದ್ದಾರಲ್ಲ, ಅಟ್ಲೀಸ್ಟ್ ಅಲ್ವಾ? ಏನ್ರಿ ಅಂತೀರಾ? ಒಂದು ಕಾಲದಲ್ಲಿ ನಮ್ಮ ಬಗ್ಗೆ ಯಾರು ಮಾತಾಡೋಕ್ಕೆ ಇಷ್ಟನೇ ಪಡಲಿ. ಇವಾಗ ಎಷ್ಟು ಜನ ನಮ್ಮ ಬಗ್ಗೆ ಕುಂತ್ಕೊಂಡು ಮಾತಾಡ್ತಾರೆ ನೋಡಿ. ಹೆಂಗೆ ಯಾವ ಥರ ಟಾಪಿಕ್ ಆಗಿದ್ದೀವಿ ನಾವು. ಫೇಮಸ್ ಆದ್ರೇ ಮಾತಾಡೋದು. ಅದೇ ಒಂದು ಜೋಕ್ ಹೇಳ್ತಾರಲ್ಲ, ಸೊ ಫೇಮಸ್ ಓವರ್ ಆಗ್ತಾ ಕ್ಯಾಮರಾ ಬಂದುಬಿಡ್ತೈತೆ. ಸೊ ನಮ್ಮ ಮುಂದೆ ಎಲ್ಲ ಕ್ಯಾಮ್ರಾ ಬರ್ತಿತ್ತೆ, ಏನು ನೀವು ಹಿಂಗೆ ಮಾತಾಡ್ತೀರಂತ ಹೆಂಗೆ ಮಾತಾಡ್ತೀರಂತ. ಸೊ ಯಾರು ಕೇರೇ ಮಾಡದೇ ಇದ್ದಂಥ ನಮ್ಮನ್ನೆಲ್ಲ ದೇವರು ಇವತ್ತು ಕ್ಯಾಮ್ರಾ ಮುಂದೆ ನಿಲ್ಲಿಸಿ ನಮ್ಮನ್ನು ಹೇಳೋ ಥರ ಮಾತಾಡೋ ಥರ ದೇವರು ಇಟ್ಟಿದ್ದಾರೆ. ಇದಕ್ಕೆ ಖುಷಿ ಪಡ್ಬೇಕ್ರಿ. ಕೆಲವ್ರು ಹೇಳ್ತಾರೆ, ನನಗೆ ಫಿಲಿಪ್ ಪಾಸ್ಟರ್ ಅಂದರೆ ಇಷ್ಟ ಇಲ್ಲ, ಈ ಈಸ್ ಮೈ ಎನಿಮಿ ಅಂತ ಹೇಳ್ತಾರೆ. ನಾನೇನೇನು ಹೇಳ್ತೀನಿ ಗೊತ್ತಾ, ನೀನು ಬೇಕಾದ್ರೆ ನನ್ನ ಎನಿಮಿ ಅಂತ ಹೇಳ್ಬೋದು, ನಾನು ನಿನ್ನ ಎನಿಮಿ ಅಂತ ಹೇಳ್ಕೊಳ್ಳೋಷ್ಟು ಆ ಸ್ಟ್ಯಾಂಡರ್ಡ್ ನೀವಿಲ್ಲ. ನನಗೆ ಎನಿಮಿ ಆಗಬೇಕಾದ್ರೂ ಒಂದು ಸ್ಟ್ಯಾಂಡರ್ಡ್ ಬೇಕು. ಹಲೋ, ಹೇಗೆ? ನನಗೆ ಎನಿಮಿ ಆಗೋಕ್ಕೂ ಏನು ಬೇಕು? ಅವ್ರಿಗೆ ಸ್ಟ್ಯಾಂಡರ್ಡ್ ಬೇಕು. ಅದು ಸ್ಟ್ಯಾಂಡರ್ಡ್ ಎನಿಮೀಸ್ ಇರಬೇಕು. ಏನೋ ಸಿಕ್ಕಾಪಟ್ಟೆ ಲೋಕಲ್ ಸಿಕ್ಕಾಬಿಟ್ಟಿದ್ದಲ್ಲ ನಮಗೆ ಎನಿಮೀಸ್ ಅಂತಾರಂತ ಅವ್ರು ಹೇಳ್ಕೊಳ್ತಾರೆ ಅವ್ರ ಖುಷಿಗೆ. ಅದೇ ನನಗೆ ಮೋದಿ ಗೊತ್ತು ಅಂತಾರೆ, ಆದರೆ ಮೋದಿಗೆ ನಿಮ್ಗೆ ಗೊತ್ತಾ ಅಂದರೆ ಗೊತ್ತಿಲ್ಲ. ಆ ಥರ ನನಗೆ ಅವ್ರಂದ್ರೆ ಆಗಲ್ಲ, ನನಗೆ ಇವ್ರಂದ್ರೆ ಆಗಲ್ಲ. ನೀನು ಹೇಳ್ಕೊಪ್ಪ, ನನಗೇನು, ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಸೊ ದೇವರೇನು ಹೇಳ್ತಾ ಗೊತ್ತಾ, ಐ ವಿಲ್ ಕೀಪ್ ಯು ಲೈಕ್ ಎ ಜಾಯ್ to all generations. Pastor Philip Babu is a joy to all generations. ದೇವರು ವಾಗ್ದಾನ ಮಾಡಿದ್ರ, ದೇವರು ಹೇಳಿದ್ರ, ಅದೇ ಥರ ನಮ್ಮ ಲೈಫ್ ಇದೆಯಾ? ಖುಷಿ. ಆಮೇಲೆ ನೋಡಿ, ಒಂದು ಸೇವೆಗೆ ಅಂತ ಬರಬೇಕು ಅಂದರೆ ವಿ ಶುಡ್ ಡಿಸೈಡ್ ಆ್ಯಂಡ್ ಕಮ್. ಎಲ್ಲರೂ ಸೇವೆ ಬಂದರೆ ಸಾಯ್ತಾರೆ ಅಂತ ಬರ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಸತ್ತುಬಿಟ್ಟೆ ನೀನು ಬರಬೇಕು, ಆಮೇಲೆ ಸಾಯ್ಸೋಕ್ಕೇನು ಇರಲ್ಲ ಅಲ್ಲಿ. ಸತ್ತೋಗಿರೋರ ಮುಂದೆ ಕುತ್ಕೊಂಡು ನೀನು ಹಿಂಗೆ ಕಾಲು ಹಾಕ್ಕೊಂಡಿದ್ಯಾ, ನೀನು ಹಿಂಗೆ ತಿಳ್ಕೊಂಡಿದ್ಯಾ, ಅವ್ನು ಕೇಳ್ಸೋದೇ ಇಲ್ಲ. ನೀನೇನ ಮಾತಾಡ್ಕೊ ಹೋಗಪ್ಪ. ವಿ ಆರ್ ಆಲ್ರೆಡಿ ಡೆಡ್. ಸತ್ತವ್ರ ಮುಂದೆ ಕಿನ್ರಿ ಬಾರಿಸ್ದಂಗೆ ನೀನು ನನ್ನ ಬಗ್ಗೆ ಏನು ಮಾತಾಡಿ, ನಾವು ಅದಕ್ಕೆ ಸತ್ತೋಗಿದ್ದೀವಿ, ನೀ ಏನಾದರೂ ಮಾತಾಡ್ಕೊ. ಇದೆಲ್ಲ ನನಗೆ ಅಂತ ನಾನು ಹೇಳ್ತಾ ಇಲ್ಲ, ನಿಮಗೂ ಸೇರಿಸಿ ಹೇಳ್ತಾ ಇದ್ದೀನಿ. ನಿಮ್ಮ ಬಗ್ಗೆ ಯಾರಾದರೂ ಮಾತಾಡಿದ್ರು ಡೋಂಟ್ ಕೇರ್. ನೀವೇ ಬೇರೆ, ನಿಮ್ಮ ಸ್ಟೈಲೇ ಬೇರೆ. ಐ ಮೀನ್ ಯು ಆರ್ ಎ ಜಾಯ್ ಫಾರ್ ಮೆನಿ ಜನರೇಷನ್ಸ್. ದೇವರು ನಿನ್ನನ್ನು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾರೆ. ನೀವು ಯಾವುದ್ರ ಬಗ್ಗೆನೂ ನಿಮ್ಮ ಬಗ್ಗೆ ಯಾರು ಏನು ಮಾತಾಡ್ತಾರೆ ಅಂತ ನೀವು ಯೋಚನೆ ಕೂಡ ಮಾಡಬೇಡಿ. ಇನ್ನೊಂದು ವಾಕ್ಯ, ಒಂದು ಯೆಶಾಯನ ಬರೆದ ಪುಸ್ತಕ 30:23. ದ ಬುಕ್ ಆಫ್ ಐಸೈಯಾ ಚಾಪ್ಟರ್ 30:23. ಆಗ ನೀವು ಹೊಲದಲ್ಲಿ ಬೀಜ ಬಿತ್ತುವುದಕ್ಕೆ ಆತನ ಬಿತ್ತನೆಯ ಮಳೆಯನ್ನು ದಯಪಾಲಿಸುವನು. ಬಿತ್ತನೆಗೆ ಮಳೆಯನ್ನು ದಯಪಾಲಿಸುವನು. ನೆಲದ ಬೆಳೆಯಿಂದ ಸಾರವಾದ ಆಹಾರವನ್ನು ಸಮೃದ್ಧಿಯಾಗಿ ಒದಗಿಸುವನು. ನೋಡಿ, ದಿಸ್ ಈಸ್ ಬ್ಲೆಸ್ಸಿಂಗ್. ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ಬ್ರಿಂಗ್ಸ್ ಪ್ರಾಸ್ಪರಿಟಿ. ಎಲ್ಲರೂ ಹೇಳಿ, ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್
ದೇವರು ನಿನ್ನನ್ನು ಯಾವ ರೀತಿ ಇಡ್ತಾರೆ ಅಂದರೆ ಬ್ಲೆಸ್ಸಿಂಗಲ್ಲಿ ಇಡ್ತಾರೆ. ನೋಡಿ, ಪ್ರಾಸ್ಪರಿಟಿ ಬೇರೆ, ಬ್ಲೆಸ್ಸಿಂಗ್ ಬೇರೆ. ಎಲ್ಲರೂ ಏನು ಯೋಚನೆ ಮಾಡ್ತಾರೆ ಅಂದರೆ ದುಡ್ಡೇ ಪ್ರಾಸ್ಪರಿಟಿನೇ ಆಶೀರ್ವಾದ ಅಂತ. ನೋ 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 ಪ್ರಾಸ್ಪರಿಟಿ ಬೇರೆ, ಬ್ಲೆಸ್ಸಿಂಗ್ ಬೇರೆ. ಪ್ರಾಸ್ಪರಿಟಿಗಿಂತ ಮುಖ್ಯ ಯಾವುದು ಗೊತ್ತಾ? ಬ್ಲೆಸ್ಸಿಂಗ್. ಅದಕ್ಕೆ ಸತ್ಯವೇದ ಹೇಳುತ್ತೆ, Proverbs 10:22 ಜ್ಞಾನೋಕ್ತಿಗಳು 10:22 ಓದೋದು ಬೇಡ. ಕರ್ತನ ಆಶೀರ್ವಾದವೇ ಐಶ್ವರ್ಯವನ್ನು ಉಂಟು ಮಾಡೋದಂತೆ. ಯಾವುದು ಐಶ್ವರ್ಯ ಅಂತ ತೊಗೊಂಬರೋದಂತೆ? ಕರ್ತನ ಆಶೀರ್ವಾದ. ಸೊ ಕರ್ತನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಹಲ್ಲೆಲೂಯ, ಹಲ್ಲೆಲೂಯ. ಆಶೀರ್ವಾದಕ್ಕೂ ಐಶ್ವರ್ಯಕ್ಕೂ ವ್ಯತ್ಯಾಸ ಏನು ಗೊತ್ತಾ? ನೋಡಿ, ಒಂದು ಬಫೆಗೆ ಹೋಗ್ತೀರಾ, ಅಲ್ಲಿ 50 ವಿಧವಾದಂಥ ಊಟ ಇರ್ತೈತೆ. ಒಂದು ಔತಣಕ್ಕೆ ಹೋದಾಗ, ಒಳಗಡೆ ಹೋದಾಗ ಹೆಂಗಿರ್ತೈತೆ ಎಲ್ಲ ಅದು ಇದು 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 ಇಟ್ಟಿರ್ತಾರೆ. ಒಂದು 50 ವಿಧವಾದ 50 ಕೈಂಡ್ಸ್ ಆಫ್ ಫುಡ್ ಇರುತ್ತೆ ಅಂತ ಇಟ್ಕೊಳ್ಳಿ. ಆದರೆ ನೋಡಿಕೊಂಡು ಎಲ್ಲನೂ ಟೇಸ್ಟ್ ಮಾಡ್ಕೊಂಡು ತಿನ್ಕೊಂಡು ಬರ್ತಾನಲ್ಲ, ಅದು ಆಶೀರ್ವಾದ. 50 ವಿಧವಾದ ಊಟ ಇರೋದು ಐಶ್ವರ್ಯ. ಇನ್ನೊಂದು ಸತಿ ಅರ್ಥ ಆಗತ್ತಾರೆ ಹೇಳ್ತೀನಿ. 50 ವಿಧವಾದ ಊಟ ಇರೋದು ಐಶ್ವರ್ಯ. ಎಲ್ಲನೂ ತಿಂತೀಯ ನೋಡ್ದ, ಅದೇ ಆಶೀರ್ವಾದ. ನಿಮಗೆ ಐಶ್ವರ್ಯ ಬೇಕಾ, ಆಶೀರ್ವಾದ ಬೇಕಾ? ಒಳ್ಳೆ ಹಂಗೆ ಹಾಕಿದ್ರೆ ಹಂಗೆ ಸ್ಪ್ರಿಂಗ್ ಥರ ಬರ್ತೈತೆ ಬೆಡ್ಡು, ಐಶ್ವರ್ಯ. ಅಲ್ಲಿ ಹೋಗಿ ಮಲಗಿದ್ರೆ ನಿದ್ದೆ ಬರಬೇಕು, ಆಶೀರ್ವಾದ. ಕೆಲವ್ರು ನೋಡಿ, ಆಶೀರ್ವಾದ ಹೆಂಗೆ ಗೊತ್ತಾ? ನೆಲದ ಮೇಲೆ ಬಿಟ್ಟರು ಆಶೀರ್ವಾದ. ಸೊ ಐಶ್ವರ್ಯ ಮುಖ್ಯ ಅಲ್ಲ, ಆಶೀರ್ವಾದ ಮುಖ್ಯ. ಸೊ ಊಟ ಐತೆ, ಐಶ್ವರ್ಯ. ಹೊಟ್ಟೆ ತುಂಬ ತಿಂತಾರೆ, ಆಶೀರ್ವಾದ. ಕಾಸ್ಟ್ಲಿ ಬೆಡ್ ಇದೆ, ಐಶ್ವರ್ಯ. ಚೆನ್ನಾಗಿ ನಿದ್ದೆ ಬರುತ್ತೆ, ಆಶೀರ್ವಾದ. ಯಾವ್ದು ಬೇಕು ನಿಮಗೆ? ಆಮೆನ್. ಆಶೀರ್ವಾದ ಐಶ್ವರ್ಯ ಅಂತ ತೊಗೊಂಬರುತ್ತೆ. ಈ ಆಶೀರ್ವಾದ ನಿಮ್ಮ ಮೇಲೆ, ಆನ್ಲೈನಲ್ಲಿ ನೋಡ್ತಾ ಇರುವಂಥ ಜನರ ಮೇಲೆ, ಸಭೆ ಮೇಲೆ ಈ ಆಶೀರ್ವಾದ ನೆಲೆಗೊಂಡಿರಲಿ. ಗಾಡ್ ಬ್ಲೆಸ್ ಯು. ಆನ್ಲೈನಲ್ಲಿ ಒಂದು ವೇಳೆ ಕರ್ತನ ಭೋಜನನ, ಕಮ್ಯೂನಿಯನ್ನ ನನ್ನ ಜೊತೆ ಸೇರಿ ತೊಗೊಬೇಕು ಅನ್ನೋರು, ನೀವು ಸಹ ನನ್ನ ಜೊತೆ ಭಾಗವಹಿಸ್ಬೋದು. ಇದು ನಿಮಗಾಗಿ ಕೀಳಲ್ಪಟ್ಟಂಥ ಶರೀರ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ತಿನ್ನಿರಿ ಎಂದು ಹೇಳಿದ ಹಾಗೆ ನಾವೆಲ್ಲರೂ ತಿನ್ನೋಣ. ಅದೇ ರಾತ್ರಿಯಲ್ಲಿ ದೇವರು ಪಾತ್ರೆಯನ್ನು ತೆಗೆದು, ಇದು ನಿಮಗಾಗಿ ಸುರಿಸಲ್ಪಟ್ಟಂಥ ಹೊಸ ಒಡಂಬಡಿಕೆಯ ರಕ್ತ, ನಾನು ಬರೋವರೆಗೂ ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಕುಡಿಯಿರಿ ಎಂದು ಹೇಳಿದ ಹಾಗೆ ನಾವೆಲ್ಲರೂ ಕುಡಿಯೋಣವ. ನೆಕ್ಸ್ಟು ಸಾಂಗ್ 19th ರಿಲೀಸ್ ಮಾಡೋಣ ಅಂತ ನಾವಿದ್ದೀವಿ. ಪ್ರೈಸ್ ಗಾಡ್. ಈ ವಾಕ್ಯಗಳು ಎಷ್ಟೋ ಕುಟುಂಬಗಳಿಗೆ, ಎಷ್ಟೋ ಜನರಿಗೆ ಆಶೀರ್ವಾದಕರವಾಗಿ ಇದೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಆಮೇನ್, ಆಮೇನ್. ಸೊ ಈ ವಾಕ್ಯದ ಮುಖಾಂತರ, ಯೂಟ್ಯೂಬ್, ಫೇಸ್ಬುಕ್ ಮುಖಾಂತರ ನಮ್ಮ ಬ್ರದರ್ ಅನಿಲ್, ಇವಾಗ ನೀವು ಇರೋದು ಬೆಳಗಾಮ, ಸಕಲೇಶ್ವರನ? ಒಂದೆರಡು ಮಾತು ಹೇಳಿ, ಹೆಂಗೆ ನೀವು ಬಂದ್ರ ಅಂತ. ಇಲ್ಲಿ ಬನ್ನಿ, ಬನ್ನಿ. ದೇವರ ನಾಮಕ್ಕೆ ಸ್ತೋತ್ರ. ನಾನು ಸಕಲೇಶ್ಪುರದವನು, ಮೂಲತಃ ಸಕಲೇಶ್ಪುರದವನು. ನಾನು ಕರ್ನಾಟಕ ಸುತ್ತುತ್ತಾ ಇರ್ತೀನಿ. ನಾನು 40ನೇ ವಯಸ್ಸಿಗೆ ನಾನು ಬ್ಯಾಪ್ಟಿಸಮ್ ತೊಗೊಂಡಿದ್ದು. ಆ ಬ್ಯಾಪ್ಟಿಸಮ್ ತೊಗೊಂಡಿಗ್ಲಿಂದ ನಾನು ಸರಿಯಾದ ವಾಕ್ಯ ತಿಳ್ಕೊಳ್ಬೇಕು, ನಾನು ಇನ್ನೂ ಬೆಳಿಬೇಕು ಅಂತಬಿಟ್ಟು ನಾನು ಯಾರನ್ನ ಹುಡುಕ್ತಾ ಇದ್ದೆ. ನಾನು ಬೆಳೆದಿದ್ದು ಹಿಂದೂ ಸಂಸ್ಕೃತಿ ಆದ್ರೂ ನನಗೆ ಇದು ತುಂಬ ಇಷ್ಟ ಆಯಿತು. ನಾನು ಯಾರು ಕೇಳಿದ್ರೂ ಇಲ್ಲ, ನನಗೆ ತುಂಬ ಇಷ್ಟ ಇದೆ, ನಾನು ಇಷ್ಟಪಡ್ತಾಯಿದ್ದೀನಿ, ನನಗೆ ವಾಕ್ಯ ಬೇಕು ಅಂತ ಹುಡುಕ್ತಾ ಇದ್ದೆ. ನಾನು ತುಂಬ ಪ್ರೀಚರ್ಸರು ಕೇಳಿದ್ದೀನಿ ನಾನು. ಆದರೆ ವಿಶೇಷವಾಗಿ ನನಗೆ ನನ್ನ ಸ್ವಂತ ಭಾಷೆ ಅಂದರೆ ಕನ್ನಡ ಭಾಷೆಯಲ್ಲಿ ನಾನು ಕೇಳಬೇಕು ಅಂತಂದ್ಬಿಟ್ಟು ತುಂಬ ಪ್ರಯತ್ನ ಮಾಡ್ತಾಯಿದ್ದೆ. ಇಲ್ಲೂ ನನಗೆ ಅವಕಾಶಗಳು ಸಿಗ್ತಿರ್ಲಿಲ್ಲ. ಒಂದು ಸಾರಿ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ. ನಾನು ಯೂಟ್ಯೂಬ್ ನೋಡ್ಬೇಕಾದ್ರೆ ಇವ್ರದ್ದು ಒಂದು ವಾಯ್ಸ್ ಕೇಳಿಸ್ದೆ ನನಗೆ. ಪರವಾಗಿಲ್ಲ, ಚೆನ್ನಾಗಿದೆ ಅಂತ 1, 2, 3, 4 ಅಂತಬಿಟ್ಟು ಆ ಥರ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋದೆ. ನಾನು ಕೊನೆಗೆ 1 ವರ್ಷದಿಂದ ಪ್ಲ್ಯಾನ್ ಮಾಡಿದೆ ಅಟ್ಲೀಸ್ಟ್ ನಿಕಾಶಿ ಅವ್ರನ್ನ ಭೇಟಿ ಮಾಡೋಣ ಅಂತ. ಅವಕಾಶ ಆಗಿರಲಿಲ್ಲ. ನಾನು ಕರ್ನಾಟಕ ಜಾಸ್ತಿ ಓಡಾಡೋದ್ರಿಂದ ನಾನು ಎಲ್ಲಿರ್ತೀನಿ, ಏನು ಮಾಡ್ತೀನಿ ನನಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇವತ್ತೊಂದು ಅವಕಾಶ ಸಿಗ್ತಾನೆ. ನಾನು ಇವತ್ತು ಬೆಂಗಳೂರಲ್ಲಿದ್ದೀನಿ. ನನ್ನ ಸ್ನೇಹಿತರಾದ ಮಹೇಶ್ ಅವ್ರ ಜೊತೆ ಬಂದಿದ್ದೀನಿ. ನಾನು ಅವರು ಇಬ್ಬರು ಒಟ್ಟಿಗೆ ವಾಕ್ಯಗಳನ್ನು ಕೇಳ್ತಾ ಇರ್ತೀವಿ. ಚೆನ್ನಾಗಿದೆ. ಯಾವುದೋ ಒಂದು ಡೈಲಿ ನಾನು ಕೇಳಿದಾಗಲೂ ಇವರು ಒಂದೇ ಒಂದು, ನಾನು ಯಾವ ಕೋಚಿಂಗ್ ಕ್ಲಾಸಿಗೆ ಹೋಗಲಿ ಅಥವಾ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಕೋರ್ಸಿಗೆ ಹೋಗಿ ಕೇಳೋದನ್ನು
ಇವರಲ್ಲಿ ಪ್ರತಿಯೊಂದು ದಿವಸದ ಪ್ರತಿಯೊಂದು ಇದರಲ್ಲಿ ಸರ್ಮನಲ್ಲಿ ಇರುತ್ತೆ, ಒಂದು ವಿಶೇಷವಾಗಿ ಒಂದು ಮಾತುಗಳಿರುತ್ತೆ, ಒಂದು ಉತ್ತೇಜನಕರವಾಗಿರ್ತದೆ. ಮತ್ತು ಎಲ್ಲಿ ನೆಗೆಟಿವಿಟಿ ಅನ್ನೋದು ಎಲ್ಲೂ ಕಾಣಲಿಲ್ಲ ನನಗೆ. ಕೆಲವು ಪ್ರಸಂಗಗಳಲ್ಲಿ ನನಗೆ ಸ್ವಲ್ಪ ಯಾಕೋ ಬೇಡ ಅಂತ ಅನ್ನಿಸ್ತಾಯಿತ್ತು. ಬಟ್ ಇವರು ಪ್ರತಿಯೊಂದು ಪ್ರಸಂಗಗಳನ್ನು ನಾನು ಕೇಳಿದ್ದೀನಿ. ನಾನು ಪ್ರತಿಯೊಂದು ಪ್ರಸಂಗಗಳೆಲ್ಲ ನಾನು ಇವರು ಒಂದೊಂದನ್ನು ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ನಾನು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಪಾಸ್ಟ್ಗೆ ನನ್ನ ಮಾತು ಕೇಳಿದೆ. ನಿಮಗೆ ದೇವರು ನಿಮಗೆ ಆಶೀರ್ವಾದ ಮಾಡಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಸೊ ವರ್ಷಾನುಗಟ್ಟಲೆ ಈ ಥರ ದೇವ್ರ ವಾಕ್ಯಗಳನ್ನು ಕೇಳಿ ಅವ್ರ ಸ್ನೇಹಿತರು ನಮ್ಮ ಚರ್ಚಿಗೆ ಇವತ್ತು ಬಂದಿರೋದ್ರಿಂದ ಒಂದು ಸತಿ ನಾವೆಲ್ಲರೂ ಇನ್ನೊಂದು ಸತಿ ಕರಗಳಂತದ್ದು ವಿ ವೆಲ್ಕಮ್ ಯು ಬ್ರದರ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ಅಲಾಟ್. ಸೊ ಈ ಫರ್ಗಿವ್ನೆಸ್ ಬಗ್ಗೆ ನಾನು ಮಾತಾಡೋದ್ನಲ್ಲ, ದೇವ್ರಿಗೆ ಕ್ಷಮಿಸ್ತಾರೆ, ದೇವ್ರು ಒಳ್ಳೆಯವರು ಅಂತ. ಈ ಫರ್ಗಿವ್ನೆಸ್ಸು, ಈ ಸಂದೇಶ ನಿಮ್ಮೊಳಗಡೆ ಹೋಲಿನೆಸ್ ತೊಗೊಂಬರಲಿ, ಪ್ರಾಸ್ಪರಿಟಿನ ತೊಗೊಂಬರಲಿ, ಹೆಚ್ಚಾದ ಐಶ್ವರ್ಯನ ತೊಗೊಂಬರಲಿ ಅಂತ ನಾನು ಇನ್ನೂ ಹೆಚ್ಚೆಚ್ಚಾಗಿ ನಿಮ್ಮನ್ನು ಆಶ್ವಸ್ತೇನೆ. ದೇವರು ನಿಮ್ಮನ್ನು ಆಶ್ವಸ್ಲಿ. ದೇವರ ರಾಜ್ಯಕ್ಕಾಗಿ ಕೊಡೋರು ಯಾವ ರೀತಿ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ವಸ್ಲಿ. ಆಮೆನ್.